ಬ್ರಹ್ಮಚಾರಿ, ಈ ಋಷಿಮುನಿಗಳು ಮತ್ತು ಈ ಸನ್ಯಾಸಿ, ಈ ಮಠಾಧಿಪತಿ, ಇದಕ್ಕೂ ಇರೋ ಡಿಫ್ರೆನ್ಸ್ ಏನು? ಎಜುಕೇಟೆಡ್ ಇರ್ತಾರೆ, ಅವರು ಕೂಡ ಈ ಗ್ರಹಣ ಆಗಿರ್ಬೋದು ಇದನ್ನೆಲ್ಲಿಂದ ಆಗುವಂತಹ ಏನು ಮೂಢನಂಬಿಕೆಗಳು ಅದನ್ನು ಕೂಡ ನಂಬೋದಾ? ಸೊ ಈ ಗ್ರಹಣ ಅನ್ನೋದು ಬರೀ ಅಲ್ಲಿರುವಂಥ ಸಾಮಾಜಿಕ ಕಟ್ಟುಪಾಡುಗಳಿರುತ್ತಲ್ಲ ಅದ್ರ ಬಗ್ಗೆ ಮಾತ್ರ ಹೇಳುತ್ತಾ? ನೆಕ್ಸ್ಟ್ ಈ ಸ್ವಾಮೀಜಿ ಗೃಹಸ್ಥರಾಗೋ ಅಷ್ಟೊಂದು ತಪ್ಪು ಮಾಡಿದ ಅಂತ ಕೆಲಸ ಆಗುತ್ತಾ ಇಲ್ಲಿ? ಸೊ ಅದನ್ನೆಲ್ಲ ಈ ಸ್ಟೋರಿಯಲ್ಲಿ ನೋಡ್ಬೋದಾಗಿರುತ್ತೆ ನೀವು. ಬನ್ನಿ ಕಂಪ್ಲೀಟ್ ಸ್ಟೋರಿ. ವಿಡಿಯೋ ಸ್ಪೆಷಲ್ ವಿಡಿಯೋ ಗೈಸ್, ಗ್ರಹಣ. ಸೊ ಎಸ್.ಎಲ್. ಭೈರಪ್ಪ ಅವ್ರದ್ದು ಫಸ್ಟ್ ಬುಕ್ಕು ಓದಿ ರಿವ್ಯೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫಸ್ಟ್ ಆಫ್ ಆಲ್ ಎಸ್.ಎಲ್. ಭೈರಪ್ಪ ಅವ್ರದ್ದು ಬುಕ್ ಅಂದಾಗಲೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅವ್ರ ಬರವಣಿಗೆ ಆ ರೀತಿ ಇದೆ. ಸೊ ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳೇ ಹೇಳುತ್ತೆ ಆ ಥರ. ಸೊ ಗ್ರಹಣ ಬುಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಎಂಡ್ ಆಗುತ್ತೆ, ಇದೆಲ್ಲ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಓದಬೇಕಾದ್ರೆ. ಸೊ ರಿಯಲ್ ಗ್ರಹಣ ಅಂದರೆ ನಿಮಗೆ ಗೊತ್ತಿಲ್ಲ, ನಾವು ಭೂಮಿಯಿಂದ ಸೂರ್ಯನ ನೋಡ್ತಾ ಇರ್ತೀವಿ, ಅದ್ರ ಮಧ್ಯೆ ಚಂದ್ರ ಬಂದಾಗ ಸೂರ್ಯ ನಮಗೆ ಮರೆ ಆಗ್ತಾನೆ, ಆಟೋಮೆಟಿಕ್ ಆಗಿ ಆಗ ಸೂರ್ಯನಿಗೆ ಗ್ರಹಣ ಹಿಡಿದಿದೆ ಅಂತ. ಸೊ ಹಿಂಗೆ ಸ್ಟೋರಿ ಸ್ಟಾರ್ಟ್ ಆಗೋದು. ಆ ದಿನ ಒಂದು ಕಾಲೇಜು, ಹಿಮಗಿರಿ ಅಂತ ಒಂದು ವಿಲೇಜ್ ಇರುತ್ತೆ. ಆ ಹಳ್ಳಿಯಲ್ಲಿ, ಅದೊಂದು ಹಳ್ಳಿ ಅಂತ ಹೇಳ್ಬೋದಾಗಿರುತ್ತೆ ನೀವು, ಅಲ್ಲಿ ಆಸ್ಪತ್ರೆ ಇದೆ, ಹೈಸ್ಕೂಲ್, ಕಾಲೇಜ್ ಇದೆ, ಪ್ರಸೂತಿ ಗೃಹ ಆಗಿರ್ಬೋದು, ಅಂಗಡಿ ಮುಂಗಟ್ಟುಗಳಿದೆ, ಹೋಟೆಲ್ಗಳಿದೆ, ಒಂದು ದೊಡ್ಡ ಪಟ್ಟಣ ಅಂತ ಅನ್ಕೋಬೋದಾಗಿರುತ್ತೆ ಹಿಮಗಿರಿ ಅಂತ ಊರು. ಅಲ್ಲಿ ಸ್ವಾಮೀಜಿಗಳಿದ್ದಾರೆ. ಸೊ ನಿನ್ನ ಸ್ಟೋರಿ ಓದ್ಕೊ ಹೋಗ್ತಂಗೆ ಹೊಸ ಹೊಸ ಕ್ಯಾರೆಕ್ಟರ್ಗಳು ಇಂಟ್ರಡ್ಯೂಸ್ ಆಗ್ತಾ ಹೋಗುತ್ತೆ, ಹಂಗೆ ನಿಮಗೆ ಸ್ಟೋರಿ ಹೇಳ್ತಾ ಹೋಗ್ತೀನಿ. ಖಂಡಿತ ಅಲ್ಲಿ ನಡೆದಿರಂಗೆ ಹೇಳೋಕ್ಕಾಗಲ್ಲ, ಐ ವಿಲ್ ಟ್ರೈ. ಒಂದು ಸ್ಕೂಲಲ್ಲಿ ಈಗ ಸ್ಕೂಲ್ ಮಕ್ಕಳು ಬಂದಿರ್ತಾರೆ, ಕಾಲೇಜಲ್ಲಿ ಒಂದು ಪ್ರಾಧ್ಯಾಪಕರು ನಿಂತ್ಕೊಂಡು ಪ್ರಿನ್ಸಿಪಲ್ ಮಾತಾಡ್ತಾ ಇರ್ತಾರೆ ಗ್ರಹಣದ ಬಗ್ಗೆ, ಗ್ರಹಣ ಹೆಂಗೆ ಹಿಡಿಯುತ್ತೆ ಅಂತ. 3 ಗಂಟೆ ಗ್ರಹಣ ಇರುತ್ತೆ. ಸೊ ಪ್ರಿನ್ಸಿಪಲರೇ ಮೇನ್ ಕ್ಯಾರೆಕ್ಟರ್ ಇದ್ರಲ್ಲಿ ಸ್ಟೋರಿಲಿ, ಅವರಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಹಿಮಗಿರೀಶ್ವರ ಮಠ ಅಂತ ಇರುತ್ತೆ, ಅಲ್ಲಿಗೆ ಮಠದ ಸ್ವಾಮಿಗಳು ಬರ್ತಾರೆ. ಅವರು ಕೂಡ ಕೂತ್ಕೊಂಡು ಗ್ರಹಣ ಹೆಂಗೆ ಹಿಡಿಯುತ್ತೆ ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಪ್ರಾಧ್ಯಾಪಕರಾಗಿರೋರು ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ಪ್ರಿನ್ಸಿಪಲ್ ಯಾರೋ ಹಿನ್ನೆಲೆ ಕೊಡ್ತಾರೆ, ಈ ಪ್ರಿನ್ಸಿಪಲ್ ಯಾರಾಗಿದ್ರು ಅಂತ. ಸೊ ಪ್ರಿನ್ಸಿಪಲ್ಲು ಅಲ್ಲೇ ಅವರು ಬೇರೆ ಊರಲ್ಲಿದ್ದು ಜಸ್ಟ್ 100 ರೂಪಾಯಿಗೆ ಒಂದು ಸಬ್ಜೆಕ್ಟ್ನ ಪಾಠ ಮಾಡಿಕೊಂಡು, ಇವರು ಫಿಸಿಕ್ಸ್ ಟೀಚ್ ಮಾಡಿರ್ತಾರೆ. ಸೊ ಅದಕ್ಕೆ ಗ್ರಹಣದ ಬಗ್ಗೆ ಎಲ್ಲ ನೀಟಾಗಿ ಗೊತ್ತಿರುತ್ತೆ ಅವ್ರಿಗೆ. ಅದನ್ನು ಟೀಚ್ ಮಾಡಿಕೊಂಡು ಅಲ್ಲಿ ಅವರು 100 ರೂಪಾಯಿ ಸಂಬಳ ಬಂದರೂ ಅವ್ರು ಬೇಕಿದ್ದಷ್ಟೇ ಬಿಟ್ಟು ಇನ್ನು ಮಿಕ್ಕಿದ್ದು ಬಡ ಮಕ್ಕಳಿಗೆಲ್ಲ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ. ಅಂಥ ಮನಸ್ಥಿತಿ ಇರುವಂಥದ್ದು ಪ್ರಿನ್ಸಿಪಲ್ಗೆ. ಸೊ ಇವರಿಗೆ 30 ವರ್ಷ ಆಗಿದ್ರು ಕೂಡ ಇನ್ನೂ ಮದುವೆ ಆಗಿರಲ್ಲ. ಸೊ ಇವ್ರನ್ನ ಬ್ರಹ್ಮಚಾರಿ ಅಂತಲೇ ಎಲ್ಲ ಕರೀತಾ ಇರ್ತಾರೆ. ನೆಕ್ಸ್ಟು ಈ ಬ್ರಹ್ಮಗಿರಿಗೆ ಒಬ್ಬರು ಟೀಚರ್ ಬೇಕಿರುತ್ತೆ, ಪ್ರಾಂಶುಪಾಲರ್ ಬೇಕಿರುತ್ತೆ. ಅದು ಆ್ಯಡ್ ಕೊಟ್ಟಿರ್ತಾರೆ ಪೇಪರಲ್ಲಿ. ಅದನ್ನು ನೋಡ್ಬಿಟ್ಟು ಇವರು ನಾನು ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡ್ತಾರೆ. ಸೊ ಇವ್ರಿಗೆ ಪೋಸ್ಟ್ ಸಿಗುತ್ತೆ. ಸೊ ಇವರು ಬ್ರಹ್ಮಚಾರಿ ಆಗಿರೋದ್ರಿಂದ ಅಲ್ಲಿ ಎಲ್ಲರೂ ಇವ್ರಿಗೆ ಒಂದು ರೀತಿ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ಕೊ ಹೋಗ್ತಾರೆ ಅಂತಾರೆ. ಇವರು ಕೂಡ ಅಲ್ಲಿಗೆ ಸ್ಕೂಲಿಗೆ ಬಂದಮೇಲೆ ಅಲ್ಲಿ ಪ್ರಾಂಶುಪಾಲರಾಗಿ ಇವರು ಎಲ್ಲ 75 ರೂಪಾಯಿ ಸಂಬಳದಲ್ಲಿ ಬಂದರೂ ಕೂಡ ಅಲ್ಲಿರೋನೆಲ್ಲನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಅವ್ರ ಸಮಿತಿ ಕಾರ್ಯಗಳಿಗೆ, ಮಠ ಅಂದಮೇಲೆ ದುಡ್ಡು ವಸೂಲಿ ಮಾಡೋದಕ್ಕೆ, ದುಡ್ಡು ಈಸ್ಕೊಬರೋಕ್ಕೆ ಅಂತ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಇವರು ಬ್ರಹ್ಮಚಾರಿ ಆಗಿದ್ದದಕ್ಕೆ ಅದಲ್ಲೆಲ್ಲ ಹೋಗಿ ಎಲ್ಲರ ಏಳಿಗೆಗೂ ಇವರು ಅಷ್ಟು ಮೇನ್ ಕ್ಯಾರೆಕ್ಟರ್ ಆಗಿ ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲೆಲ್ಲ. ಅವಾಗ ಅಲ್ಲಿರುವಂಥ ಮಠಾಧಿಪತಿ ಆಗಿರ್ಬೋದು, ಇವ್ರದ್ದು ಸಂಘ ಸಮಿತಿಗಳಿರುತ್ತಲ್ಲ, ಅಲ್ಲೆಲ್ಲರೂ ಇವ್ರನ್ನ ಮೇನ್ ಕೇಂದ್ರ ಬಿಂದುವಾಗಿ ಮಾಡಿರ್ತಾರೆ, ನೋಡ್ಕೊಂಡಿರ್ತಾರೆ. ಸೊ ಇವರು ಕೊಟ್ಟರೆ ಚೆನ್ನಾಗಿ ನಡೆಸ್ಕೋಗ್ತಾರೆ ಅಂತ ಪ್ರಾಂಶುಪಾಲರು ಹುದ್ದೆ ಕೊಟ್ಟಿರ್ತಾರೆ. ಇವರು ಅಲ್ಲಿ ಬಂದಮೇಲೆ 3 ತಿಂಗಳಾದಮೇಲೆ ಒಬ್ಬರು ಲಲಿತಾ ಅಂತ ಕೆಮಿಸ್ಟ್ರಿ ಟೀಚರ್ ಬರ್ತಾರೆ. ಸೊ ಇವರು ನೋಡಿ ಅವ್ರ ಜೊತೆ ಪ್ರೇಮಾಂಕರವಾಗಿ ಇಬ್ಬರು ಕೂಡ ಮದುವೆನೂ ಆಗ್ತಾರೆ. ಎಲ್ಲರೂ ತುಂಬ ಜನ ಈ ಪ್ರಿನ್ಸಿಪಾಲರು ಅವಳನ್ನ ಈಗ ಹೆಂಗಂತಾರೆ ಹಳ್ಳಿ ಕಡೆ ನೀವೇ ನೋಡಿರ್ತೀರಲ್ಲ, ಮದುವೆ ಆಗ್ಬಿಟ್ರೆ ಸೊ ಪ್ರಾಂಶುಪಾಲರ ಬ್ರಹ್ಮಚಾರ್ಯ ಇದ್ರು, ಅವ್ರನ್ನ ಬಿಳಿಸ್ಕೊಬಿಟ್ಟು ಇವಳು ಅಂತ ಹೇಳೋದು ಅವ್ರಿಗೂ ಗೊತ್ತಿರುತ್ತೆ ಈ ಥರ ಎಲ್ಲ ಮಾತಾಡ್ಕೋತಾ ಇದ್ದಾರೆ ಅಂತ. ಬಟ್ ಅದನ್ನೆಲ್ಲ ಬದಿಗಿಟ್ಟು ಅವರು ಮದುವೆನೂ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅವರು ಕೆಲಸ ಬಿಡಬೇಕಾಗುತ್ತೆ. ಲಲಿತಮ್ಮ ಅಂತ ಪ್ರಾಂಶುಪಾಲರ ಹೆಂಡತಿ ಹೆಸರು. ಸೊ ಅವರು ಆ ಕೆಲಸ ಬಿಟ್ಟು 4 ವರ್ಷ ಆದ್ರೂ ಮಗು ಆಗಿರಲ್ಲ ಇವರಿಗೆ. ಅದೇ ಒಂದು ಇರುತ್ತೆ. ತುಂಬ ಜನ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಳ್ಳೋರ್ಗೆ ಒಂದು ಮಾತು ಸಿಕ್ಕಿರುತ್ತೆ, ಏನಂತ ಸೊ ಪ್ರಿನ್ಸಿಪಾಲರು ಅದು ಬ್ರಹ್ಮಚಾರ್ಯನ ಪಾಲಿಸ್ತಾ ಇರೋ ಅದನ್ನು ಇವಳು ಇದು ಮಾಡೋದು, ಅದಕ್ಕೆ ಇವರು ಇದನ್ನ ಮದುವೆ ಆಗಿಲ್ಲ, ಸೊ ಜಾತಿ ಬಿಟ್ಟು ಮದುವೆ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ ಇವ್ರಿಗೆ ಮಕ್ಕಳಾಗಿಲ್ಲ ಅಂತ ಚುಚ್ಚಿ ಮಾತಾಡ್ತಾ ಇರೋದು, ಹಿಂದೆ ಮಾತಾಡ್ತಾ ಇರೋದು ಎಲ್ಲ ಗೊತ್ತಾಗ್ತಾ ಇರುತ್ತೆ ಇವ್ರಿಗೂ ಕೂಡ. ಅದು 4 ವರ್ಷ ಆದಮೇಲೆ ಅವ್ರಿಗೆ ಮುಟ್ಟು ನಿಂತು ಅವರು ಗರ್ಭಧಾರಣೆ ಆಗಿದ್ದೀನಿ ಅನ್ನೋ ಖುಷಿಲಿ ಇರ್ತಾರೆ. ಅವ್ರು ಎಲ್ಲೂ ಹೋಗಿ ಚೆಕಪ್ ಮಾಡಿಸಿರಲ್ಲ. ಅಲ್ಲೇ ಶಾಸ್ತ್ರಿ ಅವರ ಹೆಂಡತಿ ಇರ್ತಾರೆ ಅಚ್ಚಮ್ಮ ಅಂತ, ಅವ್ರ ಹತ್ರ ತೋರಿಸ್ಕೊಂಡೆ ಅವರು ಅಚ್ಚಮ್ಮ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಇದಕ್ಕಿಂತ ಮುಂಚೆ ಅವರು ಕೂಡ ಬೇರೆಯವ್ರನ್ನ ಹೆರಿಗೆ ಎಲ್ಲ ಮಾಡಿಸಿರ್ತಾರಲ್ಲ, ಸೊ ಅದಕ್ಕೆ ನಾನೇ ನೋಡ್ಕೊಳ್ತೀನಿ ಅಂತ ವೈದ್ಯ ನಾಟಿ ಕೊಟ್ಟು ಅವರೇ ನೋಡ್ಕೊಳ್ತಾ ಇರ್ತಾರೆ. ಸೊ 7 ತಿಂಗಳು ಆಗಿರುತ್ತೆ ಈ ಗ್ರಹಣ ಹಿಡಿಬೇಕಾದ್ರೆ. ಸೊ ಪ್ರಿನ್ಸಿಪಾಲರು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಅಲ್ಲಿ ಲಲಿತಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅಷ್ಟೆಲ್ಲ ಮಾಡಬೇಕಾಗಿದೆ. ಸೊ ಸ್ಟೋರಿಗೆ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಶಾಸ್ತ್ರಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಇಲ್ಲಿ. ಸೊ ಶಾಸ್ತ್ರಿ ಅವರು ಈ ಮಠಾಧಿಪತಿ ಇದನ್ನೆಲ್ಲ ನೋಡ್ಕೊಳ್ಳೋ ಇರುತ್ತಲ್ಲ, ಇವರು 5 ತಲೆಮಾರಿನ ಹಿಂದೆಯಿಂದಲೂ ಅಷ್ಟು ಒಂಥರ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇವ್ರದ್ದು ಆ ಊರಲ್ಲಿ, ಶಾಸ್ತ್ರಿಗಳಿರ್ಬೋದು. ಮತ್ತು ಇನ್ನೂ 2 ಕ್ಯಾರೆಕ್ಟರ್ ಬರುತ್ತೆ ಗೈಸ್. ಒಂದು ಆ ಯಜಮಾನರು ಅಂತ, ಆ ಊರಿನ ಯಜಮಾನರು ಅಂತ, ಅವರು ಅಪ್ಪೇಗೌಡರು ಬರ್ತಾರೆ. ಇನ್ನೊಬ್ಬರು ಚಂದ್ರೇಗೌಡರು ಅಂತ MLA ಆಗಿರ್ತಾರೆ. ಇವರಿಷ್ಟು ಮೇನ್ ಕ್ಯಾರೆಕ್ಟರ್ ಇದರಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟು ಮನೆಗೆ ಬಂದಮೇಲೆ ಎಲ್ಲ ನೈಟು ಅವತ್ತು ಗ್ರಹಣ ಹಿಡಿದಿರೋದ್ರಿಂದ ಪ್ರಿನ್ಸಿಪಾಲರು ಮತ್ತು ಅವ್ರ ಹೆಂಡತಿ ಲಲಿತಮ್ಮ ಅವ್ರನ್ನ ಊಟಕ್ಕೆ ಕರೀತಾರೆ, ಶಾಸ್ತ್ರಿ ಅವರ ಹೆಂಡತಿ ಅಚ್ಚಮ್ಮ ಅವರು. ಸೊ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾ ಇರಬೇಕಾದ್ರೆ ಇಲ್ಲೇ ಟ್ವಿಸ್ಟ್ ಸಿಕ್ಕುವಂಥದ್ದು. ಸೊ ನೈಟ್ ಎಲ್ಲ ಊಟ ಮಾಡಿಬಿಟ್ಟು ಕೂತಿದ್ದಾರೆ. ಅಷ್ಟೊತ್ತಿಗೆ ಯಜಮಾನರು ಬಂದರು. ಯಜಮಾನರು ಅಪ್ಪೇಗೌಡರು ಅಂತ ಅವ್ರೊಂದು ಶಾಕಿಂಗ್ ವಿಷಯ ತಗೊಬರ್ತಾರೆ. ಏನು ಶಾಕಿಂಗ್ ವಿಷಯ ಅಂದರೆ, ಸೊ ಗಾಯ್ಸ್, ಯಜಮಾನರು ಅಪ್ಪೇಗೌಡರು ಒಂದು ಮಾಹಿತಿ ತಗೊಬರ್ತಾರೆ. ಅದೇನು ಅಂದರೆ, ಸ್ವಾಮಿಗಳು, ಆ ಹಿಮಗಿರೀಶ್ವರಿ ಮಠದ ಸ್ವಾಮಿಗಳು ಮದುವೆ ಆಗ್ತೀನಿ ಅಂತ ಇವ್ರ ಕೈಲಿ ಹೇಳಿರ್ತಾರೆ. ಇವ್ರಿಗೆ ಶಾಕ್ ಆಗಿ ಅದನ್ನು ಶಾಸ್ತ್ರಿಗಳಿಗೆ ಮತ್ತು ಪ್ರಿನ್ಸಿಪಾಲ್ಗೆ ವಿಷಯ ಮುಟ್ಟಿಸ್ತಾರೆ. ಎಲ್ಲರೂ ಶಾಕು. ಸನ್ಯಾಸಿಯಾಗಿರೋರು, ಮಠಾಧಿಪತಿ ಆಗಿರೋರು ಮದುವೆ ಆಗೋದು ಅಂದ್ರೆ ಏನು ಅಂತ ಇದನ್ನು ಕೇಳದಂಥ ಇವರಿಬ್ಬರಿಗೆ ಆಕಾಶನೇ ದುಪ್ಪ ಅಂತ ತಲೆ ಮೇಲೆ ಬಿದ್ದಂಗಾಗುತ್ತೆ.
ಹೆಂಗ್ ಮದುವೆ ಆಗ್ತಾರೆ ಒಬ್ರು ಸನ್ಯಾಸಿ ಆಗಿದ್ದು ಇಷ್ಟೆಲ್ಲ ದಿನಗಳಿಂದ ಇದ್ದವರು ಅಂತ. ಈ ಸನ್ಯಾಸಿ ಯಾರು ಅನ್ನೋದಕ್ಕೆ ಈಗ ಬ್ಯಾಕ್ ಸ್ಟೋರಿ ಹೋಗುತ್ತೆ. ಈ ಸನ್ಯಾಸಿ ಯಾರು ಅಂದರೆ ಈ 5 ತಲೆಮಾರಿನ ಹಿಂದೆ, ಅಂದರೆ ಇವಾಗ ಶಾಸ್ತ್ರಿಗಳಿರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಯಜಮಾನ್ ಇದ್ದಾರಲ್ಲ, ಇವರೆಲ್ಲ ಹುಟ್ಟೇ ಇರಲಿಲ್ಲ ಅನ್ಕೊಳ್ಳಿ. 5 ತಲೆಮಾರು ಹಿಂದ್ಗಡೆ ಒಬ್ಬರು ಸ್ವಾಮೀಜಿಗಳು ಈ ಮಠ ನಡೆಸ್ಕೊ ಹೋಗ್ತಾ ಇರ್ತಾರೆ. ಅವ್ರಿಗೆ ಏನಾಗಿರುತ್ತೆ, ನಾನು ಯಾಕೆ ಇಲ್ಲಿದ್ದೀನಿ, ನಾನು ಯಾಕೆ ಇಲ್ಲಿ ಬದುಕ್ತಾ ಇದ್ದೀನಿ ಅನ್ನೋ ಅರ್ಥ ಹುಡ್ಕೊಳ್ಳೋಕ್ಕೋಸ್ಕರ ಹಿಮಾಲಯಕ್ಕೆ ಹಿಂದ್ಗಡೆ ದಿನ ಅಷ್ಟೇ ಯೋಚನೆ ಮಾಡ್ತಾರೆ, ನಾನು ಈ ಥರ ಮಠ ಬಿಟ್ಟು ಹೋಗ್ತಾ ಇದ್ದೀನಿ, ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಇದ್ದೀನಿ. ಅವರೆಲ್ಲ ಬಂದು ತಡೀತಾರೆ, ಸ್ವಾಮಿ ಯಾಕೆ ಹೋಗ್ತಾ ಇದ್ದಾರೆ, ಇಲ್ಲೇ ನಮ್ಮ ಯಾರು ಉದ್ಧಾರ ಮಾಡೋರು ಅಂತ. ನಾನು ಯಾಕಿದ್ದೀನಿ, ಮಠ ಯಾಕೆ ನಡೆಸ್ತಾ ಇದ್ದೀನಿ, ಇದೇ ನನಗೆ ಗೊತ್ತಿರಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಸರಿ ಆಯಿತು, ಹಿಂದೆ ಯಾರನ್ನಾರು ಮಠಾಧಿಪತಿನಾರು ನೀವು ಗುರುತಿಸ್ಕೊಡಿ, ಅವ್ರನ್ನ ನೇಮಕ ಮಾಡೋಗಿ ಅಂತ ಹೇಳಿದ್ರೆ, ನಾನೇ ಇಲ್ಲಿ ಇದ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಅವ್ರು ಹೊಸನ್ನು ಏನು ನೆನಪಿಸ್ಲಿ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಇವರ ತಾತ, ಅವ್ರ ಮುತ್ತಾತ, ಈ ಏನು ಯಜಮಾನ್ರು ಅಪ್ಪ ಅಂತ ಹೇಳಿದೆ ಅಪ್ಪೇಗೌಡರು ಅವರ ತಾತನ ಕನ್ಸಲ್ಲಿ ಬಂದು ಹೇಳಿದ್ರಂತೆ, ನಾನು 5ನೇ ತಲೆಮಾರಿಗೆ ಮತ್ತೆ ಹಿಂದಿರುಗಿ ಹಿಮಾಲಯದಿಂದ ಬರ್ತೀನಿ ಅಂತ. ಸೊ ಅಲ್ಲಿವರೆಗೂ ಯಾರು ಇರಲ್ಲ, ಇವರು ಬೇರೆಯವನ್ನೆಲ್ಲ ಕೂರಿಸ್ಬೇಕು ಮಠಾಧಿಪತಿ ಅಂದ್ಕೊಂಡಿರ್ತಾರೆ, ಅಲ್ಲಿವರೆಗೂ ಆಗಿರಲ್ಲ. ಆಮೇಲೆ ಒಂದ್ಸರಿ ಯೋಚನೆ ಮಾಡ್ತಾರೆ, ನಾವೇ ತಂದು ಕೂರಿಸಿ ಆಮೇಲೆ ಏನಾರು ಕೆಟ್ಟದಾದ್ರೆ ಊರಿಗೆ ನಮ್ಮಿಂದನೇ ಆಯಿತು ಅನ್ಕೊಬಿಡ್ತಾರೆ ಅಂತ, ಬೇಡ ಅಂದ್ಬಿಟ್ಟು ಅಲ್ಲಿಂದ ತಡ್ಕೊಂಡು ಬಂದಿರ್ತಾರೆ. ಸೊ ಇವರು 5ನೇ ತಲೆಮಾರು ಬಂದಾಗ ಎಲ್ಲರೂ ಹೇಳ್ತಿರ್ತಾರೆ, ನಿಮ್ಮ ತಲೆಮಾರಿಗೆ ಹೊಸದಾಗಿ ಮಠಾಧಿಪತಿ ಬರ್ತಾರೆ ಹಿಮಾಲಯದಿಂದ, ಆಗ ನಮ್ಮೂರೆಲ್ಲ ಸಂಪನ್ನ ಆಗುತ್ತೆ ಅಂತ ಹೇಳ್ತಾರೆ. ಈ ಸ್ವಾಮಿ ಎಲ್ಲ ಊರೆಲ್ಲ ಸುತ್ತಾಡ್ಕೊ ಬಂದವರು ಇವ್ರಿಗೆ ಬಂದಿರ್ಬೇಕಾದ್ರೆ ಒಂದು 4 ಜನ ಹೋಗಿ ಮೀಟ್ ಮಾಡ್ತಾರೆ, ಈ ಥರ ಸ್ವಾಮಿ ಎಲ್ಲಿಂದ ಬಂದವರು, ಏನು ಮಾಡ್ತಾ ಇದ್ದೀರಾ ಅಂತ. ಇವರು ಊರಿನ ಹೊರಗಡೆ ದೇವಸ್ಥಾನದಲ್ಲಿ ಉಳ್ಕೊಂಡು ಅಲ್ಲೇ ಇವರೇ ಒಂದು ಸ್ವಲ್ಪ ಅಕ್ಕಿನ 7 ಮನೇಲಿ ಹೋಗಿ ಅಕ್ಕಿನ ದಾನ ಇಸ್ಕೊಬಂದು ಅಡುಗೆ ಮಾಡ್ಕೊಂಡು ಇವರೇ ತಿನ್ಕೊಂಡು ಅಲ್ಲೇ ಯೋಗ ಮಾಡೋದು, ಧ್ಯಾನ ಮಾಡೋದು, ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆ ಅಪ್ರೋಚ್ ಮಾಡ್ತಾರೆ, ಈ ಥರ ನಮ್ಮ ಮಠಾಧಿಪತಿ ಬೇಕಿದ್ದಾರೆ, ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಸಲಕರಣೆಗಳ ಕೊಡಿಸ್ಕೊಡ್ತೀವಿ, ಬನ್ನಿ ದಯವಿಟ್ಟು ನಮ್ಮ ಮಠಾಧಿಪತಿ ಅಂತ. ಇವ್ರಿಗೆ ಸನ್ಯಾಸಿ ಸ್ವಾಮಿ ಇರ್ತಾರಲ್ಲ, ನಾನು ಯಾಕೆ ಬರಬೇಕು, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನಿಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಅವರೇ ಕ್ವಶನ್ ಮಾಡ್ಕೊಂಡು ಅವ್ರು ಮುಂದೆ ಹೋಗಲ್ಲ. ಇಲ್ಲ ನೀವು ಹೇಳೋದನ್ನೆಲ್ಲ ನಾನು ಒಪ್ಪಕ್ಕಾಗಲ್ಲ ಅಂದ್ಬಿಟ್ಟು ಆ ಊರನ್ನ ಬಿಟ್ಟು ಹೋಗ್ತಾರೆ ಸ್ವಾಮಿ ಫಸ್ಟು. ಇವರೆಲ್ಲರೂ ಹಿಮಾಲಯದಿಂದ 5 ತಲೆಮಾರು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಇವರೇ ಅಂದ್ಬಿಟ್ಟು ಎಲ್ಲರೂ ನಂಬಿರ್ತಾರೆ. ಆದರೂ ಕೂಡ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಸ್ವಾಮೀಜಿ ನಿಜವಾಗ್ಲೂ ಬರ್ತಾರೋ ಬರಲ್ಲೋ ಅಂತ ಹೇಳಿರ್ತಾರೆ. ಇವರು ಅವ್ರಿಗೆ ಅಪ್ರೋಚ್ ಮಾಡಿದ ಹೆಂಗೆ ಹೇಳ್ತಾರೆ, ನಮ್ಮ ಮಠಾಧಿಪತಿಗಳು ನಿಮಗೆ ಅಂತ ಒಂದು ಮಠ ಕಟ್ಕೊಡ್ತೀವಿ, ಆ ಶಾಲೆಗಳು ಆರಂಭಿಸ್ಬೋದು, ಇದನ್ನೆಲ್ಲ ಮಾಡ್ಬೋದಾಗಿರುತ್ತೆ. ನಮ್ಮ ಊರಿಂದ ಈ ಥರ 5 ತಲೆಮಾರಿನಿಂದ ಹೋದಾಗಿಂದ ನಮ್ಮ ಊರಲ್ಲಿ ಮಠ ಏನೋ ಸರಿಯಾಗಿ ನಡೀತಾ ಇಲ್ಲ, ಗೋಶಾಲೆ ಇಲ್ಲ, ಅದನ್ನೆಲ್ಲ ಮಾಡ್ಬೋದಾಗಿರುತ್ತೆ, ದಯವಿಟ್ಟು ನೀವು ಅಪ್ಪಣೆ ಕೊಡಿ ಅಂತ ಹೇಳಿರ್ತಾರೆ. ನೀವು ಹೇಳ್ದಂಗೆ ಎಲ್ಲ ನಡೆಸ್ಕೊಡ್ತೀವಿ ಅಂತ ಹೇಳಿದ್ರು ಸ್ವಾಮಿ ಒಪ್ಪಿರಲ್ಲ. ಸೊ ಇದನ್ನು ಇವರು ಸ್ವಾಮಿ ಅವರ ತಂದೆ ಆಗಿರ್ಬೋದು, ಶಾಸ್ತ್ರಿ ಅವ್ರ ತಂದೆ ಮತ್ತು ಯಜಮಾನ್ರ ತಂದೆ ಅವರೆಲ್ಲ ಕೂತ್ಕೊಂಡು ಮಾತಾಡಿರ್ತಾರೆ, ಈ ಥರ ಎಲ್ಲ ಕೊಟ್ಟಿದ್ರು, ನಾವು ಯಾಕೆ ಸ್ವಾಮಿ ಹೋಗ್ಬಿಟ್ರು ಅಂತ. ಸೊ ಇವಾಗ ಇವ್ರಿಗೆ ಮತ್ತೆ ಯಾವಾಗ ಸ್ವಾಮಿ ಬರ್ತಾರೋ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲ ಸುತ್ತಮುತ್ತ ಊರುಗಳು ಎಲ್ಲರಿಗೂ ಅದೇ ಅಂದ್ಕೊಂಡಿದ್ದು, ಅವರೆಲ್ಲ ಊರೆಲ್ಲ ಚೆನ್ನಾಗಿ ನಡೀತಿದೆ, ನಮ್ಮೂರಲ್ಲಿ ಮಠ ಇದ್ರೆ ಎಷ್ಟು ಡೆವಲಪ್ ಆಗ್ತಾ ಇತ್ತು, ಎಲ್ಲರೂ ಕರೆಸ್ಬೋದಾಗಿತ್ತು ಅಂತ. ನೆಕ್ಸ್ಟ್ ಸ್ವಾಮಿ 1 ತಿಂಗಳು ಬಿಟ್ಟು ಮತ್ತೆ ಅದೇ ಊರಿಗೆ ಬರ್ತಾರೆ. ಒಬ್ಬರ ಕೈಲಿ ಹೇಳಿ ಕಳಿಸ್ತಾರೆ, ಈ ಥರ ಬಂದಿದ್ದೀನಿ ಅಂತ ಹೇಳಿ ನಿಮ್ಮ ಯಜಮಾನ ಶಾಸ್ತ್ರಿ ಅವ್ರಿಗೆ ಅಂತ ಅವರಿಬ್ಬರು ಬರ್ತಾರೆ. ಅವಾಗ ಬಂದು ಅಪ್ರೋಚ್ ಆಗ್ತಾರೆ, ಈ ಥರ ನಾನು ಇಲ್ಲೇ ಇರ್ತೀನಿ, ನನಗೆ ಅಂತ ಮಠ ಏನು ಬೇಡ, ನನಗೊಂದು ಎತ್ತರವಾದ ಪ್ರದೇಶದಲ್ಲಿ ಒಂದು ಗುಡಿಸ್ಲಾ ಕೊಟ್ಟರು ಸಾಕು, ನಾನು ಇರ್ತೀನಿ. ಸೊ ನೆಕ್ಸ್ಟು ನಾನು ಹೇಳ್ದಂಗೆ ಒಂದು ಸಮಿತಿ ಮಾಡಿ, ಆ ಸಮಿತಿಯಲ್ಲಿ ತುಂಬ ಜನ ನೇಮಿಸ್ಕೊಂಡು ನೀವೇ ಹಣ ಎತ್ತದಾಗಿರ್ಬೋದು, ಈ ಥರ ಶಾಲೆಗಳು, ಆಸ್ಪತ್ರೆ ಇದನ್ನೆಲ್ಲ ಕಟ್ಟಿಸಿ ಊರು ಉದ್ಧಾರ ಆಗಬೇಕು ಅಂತಿದೆ ಅಂತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಆವಾಗಲಿಂದ ಹಣ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಬಂದವರು ಸ್ವಾಮಿಗಳು ಈ ಊರಿಗೆ ಹೆಂಗೆ ಬಂದರು ಅಂತ ಇನ್ನೆಲ್ಲ ಕೊಟ್ಟಿದ್ದಾರೆ, ಅದನ್ನು ಓದ್ಕೋಬೋದಾಗಿರುತ್ತೆ. ನೀವು 20 ವರ್ಷ ಆಗಿರುತ್ತೆ ಅಲ್ಲಿಂದ. ಅದಾದಮೇಲೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದು, ನನಗೆ ಮದುವೆ ಆಗ ಆಸೆ ಬಂದಿದೆ ಅಂತ. ಯಾರನ್ನು ಮದುವೆ ಆಗ್ತಾರೆ ಸ್ವಾಮಿ, ಅದೇ ಊರಲ್ಲಿರುವಂಥ ಸರೋಜಮ್ಮ ಅನ್ನೋ ಡಾಕ್ಟ್ರ್ ಇನ್ನೆಲ್ಲ ಹಿಂದೆ ಆಮೇಲೆ ಕೊಡ್ತಾರೆ. ಬಟ್ ಇಲ್ಲೇ ಹೇಳ್ಬಿಡ್ತೀನಿ ನಾನು, ಡಾಕ್ಟ್ರಿಗೆ 3 ವರ್ಷ ಇರ್ಬೇಕಾದ್ರೆ ಅವ್ರ ತಾಯಿ ತಿರೋಗಿರ್ತಾರೆ. ಸೊ ಅವ್ರ ತಂದೆ ಮಾತ್ರ ಇರ್ತಾರೆ, ಏನು ಮಲ್ಲ ತಾಯಿ ಅಂತ ಹೇಳ್ತಾರೆ, ಆ ಥರ ಆ ಪ್ರೀತಿಯಲ್ಲಿ ಬೆಳೀತಾರೆ. ಆಮೇಲೆ ತಂದೆನೂ ಹೈಯರ್ ಎಜುಕೇಷನ್ ಇರಬೇಕಾದ್ರೆ ತಿರೋದ್ಮೇಲೆ ಇವ್ರಿಗೆ ಪ್ರೀತಿ ಅದೇನು ಇರೋದಿಲ್ಲ, ಹಾಸ್ಟೆಲ್ ಇದ್ಕೊಂಡು ಅಲ್ಲೇ ಓದ್ಕೊಂಡಿರ್ತಾರೆ. ಸೊ ಪೋಸ್ಟಿಂಗ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಎಷ್ಟು ಬಂದಿರ್ತಾರೆ, ಅವ್ರಿಗೆ ಪ್ರೀತಿ ಅನ್ನೋದ್ರಲ್ಲಿರಲ್ಲ. ಒಂದ್ಸರಿ ಕಾಲಾರ ರೋಗ ಬಂದಿರುತ್ತೆ, ಅವಾಗ ಹಾಸ್ಪಿಟ್ಲಲ್ಲಿ ಈ ಥರ ಇವರು ಕೂಡ ಸ್ವಾಮಿಗಳಾಗಿದ್ರು ಬಂದು ಅಷ್ಟೆಲ್ಲ ಕೆಲಸ ಮಾಡ್ತಿರೋದು ನೋಡಿ ಅವ್ರ ಮೇಲೆ ಪ್ರೇಮಾಂಕುರ ಆಗಿರುತ್ತೆ. ಸೊ ಸ್ವಾಮಿಗಳು ಹೇಳಿರೋದನ್ನ ಇವಾಗ ಅವ್ರ ಹಿನ್ನೆಲೆ ಏನು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟು ಸ್ವಾಮಿಗಳು ಆ ಥರ ಹೇಳಿದ್ಮೇಲೆ ಶಾಸ್ತ್ರಿ ಮತ್ತು ಪ್ರಿನ್ಸಿಪಲ್ ಇಬ್ಬರೂ ಅವ್ರ ಮನೆಗೆ ಹೋಗ್ತಾರೆ. ಇವ್ರು ಇರೋದು ಸ್ವಾಮಿಗಳು ಒಬ್ಬರೇ ಇದ್ದಾರೆ, ಅದು ಗುಡಿಸ್ಲಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಹಾಕೊಂಡಿದ್ದಾರೆ, ಅಲ್ಲಿಗೆ ಬಳಸ್ಕೊಂಡು ಎಲ್ಲ ಹೋಗ್ತಾರೆ. ನೈಟ್ ಹೊತ್ತು ಕೇಳ್ತಾರೆ, ಸ್ವಾಮಿಗಳೇ ಈ ಥರ ಹೇಳಿದ್ರಂತಲ್ಲ ನೀವು ಯಜಮಾನ್ರ ಹತ್ರ ಅಂತ. ಹೌದು, ನನಗೂ ಕೂಡ ಮದುವೆ ಆಗಬೇಕು, ಗೃಹಸ್ಥನಾಗಬೇಕು ಅನ್ನೋ ಆಸೆ ಬಂದಿದೆ, ನಾನು ಯಾಕೆ ಇಷ್ಟು ದಿನ ಸನ್ಯಾಸಿ ಆಗಿದ್ದೆ ಗೊತ್ತಿಲ್ಲ. ಅವ್ರು ಕೇಳ್ತಾರೆ, ಇಷ್ಟೆಲ್ಲ ಮಾಡಿ 20 ವರ್ಷದಿಂದ ನೀವು ಮಠಾಧಿಪತಿ ಆಗಿದ್ದೀರಾ, ಈಗ ಒಂದೇ ಸಲ ನೀವು ಗೃಹಸ್ಥರಾಗ್ತೀವಿ ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ. ಆಮೇಲೆ ಊರಿಗೆ ಅಂತ ಕೆಟ್ಟ ಇದಾಗುತ್ತೆ. ಇಷ್ಟು ದಿನ ನಿಮ್ಮನ್ನು ನಂಬಿ ಅವರೆಲ್ಲ ಹಣ ಕೊಡ್ತಾ ಇದ್ರು ಎಲ್ಲದಕ್ಕೂ, ಇನ್ನು ನೀವು ಹೋದ್ರೆ ಏನು ಹಣ ಕೊಡೋಕ್ಕಾಗಲ್ಲ, ಮತ್ತೆ ಕಾಲೇಜ್ ನಿಂತಿರೋದನ್ನ ಮತ್ತೆ ಬಿಲ್ಡಿಂಗ್ಗಳು ಕಟ್ಟೋಕ್ಕಾಗಲ್ಲ, ಮಠ ಬಿಲ್ಡ್ ಮಾಡೋಕ್ಕಾಗಲ್ಲ, ಆಸ್ಪತ್ರೆ ಕಟ್ಟೋಕ್ಕಾಗಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ಅವರು ಅವ್ರದೇ ಆದ ತತ್ವಗಳ ಅದನ್ನೆಲ್ಲ ಸಕ್ಕತ್ತಾಗಿ ಬರೆದಿದ್ದಾರೆ ವೆಸಲ್ ಭೈರಪ್ಪ ಅವರು, ಅದನ್ನೆಲ್ಲ ನೋಡ್ಬೋದಾಗಿರುತ್ತೆ ಸ್ಟೋರಿಯಲ್ಲಿ. ಆಮೇಲೆ ನೆಕ್ಸ್ಟು ಅದಾದಮೇಲೆ ಬಂದಮೇಲೆ ಸರೋಜಮ್ಮ ಇರ್ತಾರಲ್ಲ, ಅವರು ಡಾಕ್ಟರ್ ಆಗಿರೋರು, ಅವರು ವೃತ್ತಿ ಮುಗಿಸಿ ನೈಟು ಇವ್ರು ಹೋದ್ಮೇಲೆ ಅವರ ಗುಡಿಸಲಿಗೆ ಬರ್ತಾರೆ. ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇವ್ರದ್ದು ಲವ್ ಹೆಂಗಾಯ್ತು ಅಂತ ಕೊಡ್ತಾರೆ, ಪ್ರೀತಿ. ಸೊ ಕಾಲಾರ ರೋಗ ಬಂದಿದ್ದಾಗ ಅಲ್ಲಿ ಸ್ವಾಮೀಜಿ ಯಾವುದೇ ಒಂದು ಹಿನ್ನೆಲೆ ಇದು ಮಾಡ್ಕೊಳ್ದೆ ವಾಮಿಟ್ ಮಾಡಿದ್ರು ಅದನ್ನೇ ಕ್ಲೀನ್ ಆಗಿರ್ಬೋದು, ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅಷ್ಟು ಜನ ಪ್ರಾಣ ಇದನ್ನೆಲ್ಲ ಆಗಿರ್ಬೋದು. ನನಗೂ ಕೂಡ ಆಜ್ಞೆ ಮಾಡೋರು ಒಬ್ರು ಇದ್ದಾರೆ, ಹಂಗೆ ಇರಬೇಕಲ್ಲ ಚಂದ ಅಂತ ಹೇಳಿ ಅವ್ರ ಮೇಲೆ ಪ್ರೀತಿ ಆಗುತ್ತೆ ಸರೋಜಮ್ಮನ ಮೇಲೆ. ಈಗ ನೆಕ್ಸ್ಟು ಊರವರೆಲ್ಲ ಮದುವೆ ವಿಚಾರ ಗೊತ್ತಾಗಿದೆ, ಅದನ್ನು ಆದಷ್ಟು ತಡಿಬೇಕು ಅಂದ್ಕೊಂಡು ಊರವ್ರನ್ನೆಲ್ಲನೂ ಒಂದ್ಸರಿ ಗುಮಾನಿ ಹುಟ್ಟಿರುತ್ತೆ, ಈ ಥರ ಸ್ವಾಮೀಜಿ ಮದುವೆ ಆಗ್ತಾರಂತೆ. ಸೊ ಇದಾದಷ್ಟು ಶಾಸ್ತ್ರಿಗಳು ಗ್ರಹಣ ನೋಡಿದ್ರಲ್ಲ ಕಣ್ಣಲ್ಲಿ, ಅದಕ್ಕೋಸ್ಕರ ಸ್ವಾಮೀಜಿಗಳಿಗೆ ಈ ಥರ ಭಾವನೆ ಬಂದಿದೆ, ಅವ್ರು ಹೇಳ್ತಾರೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹಂಗೆ ಎದುರಿಸ್ತಾ ಇರ್ತಾರೆ.
ಸೊ ನೆಕ್ಸ್ಟ್ ಗಾಯ್ಸ್, ಸರೋಜಮ್ಮ ಒಂದ್ಸರಿ ಮಧ್ಯಾಹ್ನ ಹೊತ್ತು ಅವ್ರ ಮನೆಗೆ ಬರ್ತಾರೆ, ಸ್ವಾಮಿಗಳ ಮನೆಯಲ್ಲಿ. ಸೊ ಆದಷ್ಟು ಮಳೆ, ಎಂಥ ದೊಡ್ಡ ಮಳೆ ಅಂದರೆ ಕಾರ್ ಮೋಡ ಕಟ್ಟಿರುತ್ತೆ, ಅಂಥ ದೊಡ್ಡ ಮೋಡಗಳು ಅವ್ರ ಮನೆ ಸುತ್ತ ಕಟ್ಟಿರ್ಬೇಕಾದ್ರೆ ಆವಾಗ ಇಬ್ಬರು ಬಂದು ಕೋಣೆಯಲ್ಲಿ ಇರಬೇಕಾದ್ರೆ ಎಷ್ಟು ದಿನ ಅಂತ ನಾವಿಬ್ರು ಹಿಂಗೆ ಇರೋಕ್ಕಾಗುತ್ತೆ, ಮದುವೆ ಮಾಡ್ತೀವಿ ಅಂದರೆ ಇವ್ರು ಯಾರು ನಮ್ಮನ್ನು ಬಿಡಲ್ಲ ಮದುವೆ ಆಗೋದಕ್ಕೆ. ಯಾಕಂದರೆ ಹಿಂದೆ ಸರೋಜಮ್ಮ ಅವರ ಕರೆಸಿ ಒಂದು 2-3 ಸಲ ಬಂದು ಪ್ರಿನ್ಸಿಪಲ್ಲು ಶಾಸ್ತ್ರಿಗಳು ಅವ್ರನ್ನ ಮಾತಾಡಿರ್ತಾರೆ, ನೀವು ಈ ಥರ ನಮ್ಮ ಸ್ವಾಮಿಗಳ ತಲೆ ಕೆಡಿಸ್ಬೇಡಿ, ದಯವಿಟ್ಟು ಬಿಟ್ಬಿಡಿ ನಮ್ಮ ಸ್ವಾಮಿಗಳ, ಅವ್ರ ಪಾಡ್ಗೆ ಅವ್ರು ಇಲ್ಲಿ ನಮ್ಮ ಊರನ್ನೆಲ್ಲ ಉದ್ಧಾರ ಮಾಡಕ್ಕೆ ಬಂದಿದ್ದಾರೆ, ಅವರು ಸನ್ಯಾಸಿಯಾಗಿ ಇರಲಿ ಅಂತ. ನೀವು ಅವ್ರನ್ನೇ ಪ್ರೇಮ ಭಾವನೆ ಹುಟ್ಟಿಸೋದಾಗಿರ್ಬೋದು, ಅವ್ರ ತಲೆ ಕೆಡಿಸೋದಾಗಿರ್ಬೋದು, ಈ ಥರ ಮಾಡಿ ಅವ್ರನ್ನ ಇದು ಮಾಡಬೇಡಿ, ಮಠ ಎಲ್ಲ ಹಾಳಾಗುತ್ತೆ, ಊರೆಲ್ಲ ಹಾಳಾಗುತ್ತೆ ಅಂತ ಇಷ್ಟೇ ಕೇಳಿದ್ರು. ನಾವು ಪ್ರೀತಿ ಮಾಡತ್ತಪ್ಪ ಅನ್ನೋ ಆ ಮನಸ್ಥಿತಿಲಿ ಇರ್ತಾರೆ. ಸೊ ಒಂದಿನ ಮಧ್ಯಾಹ್ನ ಹಿಂಗೆ ಡಾಕ್ಟ್ರು ಡ್ಯೂಟಿ ಎಲ್ಲ ಮುಗಿಸಿ ನರ್ಸ್ಗೆಲ್ಲ ಹೇಳ್ಬಿಟ್ಟು ಒಂದು 11 ಗಂಟೆ ಅಷ್ಟೊತ್ತಾಗಿರುತ್ತೆ. ಆವಾಗ ಮತ್ತೆ ಗುಡಿಸ್ಲಿಕ್ಕೆ ಬರ್ತಾರೆ, ಸ್ವಾಮೀಜಿಗಳ ಹತ್ರ ಮಾತಾಡ್ತಾರೆ, ನಾವಿಬ್ಬರು ಮದುವೆ ಆಗೋಣ. ಸೊ ಸ್ವಾಮಿಗಳದ್ದು ಎಷ್ಟು ಗೃಹಸ್ಥ ಜೀವನಕ್ಕೆ ಕಾಲಿಡಬೇಕು, ಅದಕ್ಕೆ ಸರೋಜಮ್ಮನ ಅಷ್ಟೇ ಸ್ಟ್ರಾಂಗಾಗಿ ನಿಂತಿರ್ತಾರೆ. ಅದಾದಮೇಲೆ ಎಷ್ಟು ಹೋಗ್ತಾರೆ, ಎಲ್ಲ ಕನ್ವಿನ್ಸ್ ಮಾಡಕ್ಕೆ ಬರ್ತಾರೆ ಸರೋಜಮ್ಮನ, ಸ್ವಾಮಿನ ಅವ್ರನ್ನೂ ಒಪ್ಸಕ್ಕೆ ಬರ್ತಾರೆ, ಮದುವೆ ಆಗಿಬಿಡಿ, ಗೃಹಸ್ಥರ ಆಗಿಬಿಡಿ, ಸನ್ಯಾಸಿಯಾಗಿ ನಮ್ಮನ್ನೆಲ್ಲ ಕಾಯಿರಿ ಅಂತ. ಆದರೂ ಒಪ್ಪಲ್ಲ, ಮದುವೆ ಆಗಬೇಕು ಅಂತ ನಿಂತಿರ್ತಾರೆ. ಸೊ ಇದೆಲ್ಲ ಆಗಬೇಕಾದ್ರೂ ಫುಲ್ಲು ಕಾರ್ ಮೋಡ ಅವ್ರ ಊರು ಸುತ್ತ ಸುತ್ತಕೊಂಡಿರುತ್ತೆ ಇದು ಗ್ರಹಣ ಆದಮೇಲೆ. ಅಂದರೆ ಇದು ಇಂಡಿಕೇಶನ್ ಇರ್ಬೋದು ಅಂತ ಆ ಒಂದು ಮೋಡದಲ್ಲಿ ಮೇಲ್ಗಡೆ ತೋರಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸರೋಜಮ್ಮ ಅವರು ಅವ್ರ ಮನೆಗೆ ಹೋಗ್ತಾರೆ. ರಾತ್ರಿ ಹೊತ್ತು ಒಂದ್ಸರಿ ಬಂದು ಇವ್ರ ಜೊತೆ ಮಾತಾಡಬೇಕಾದ್ರೆ ಬೇರೆಯವರೊಬ್ಬರು ನೋಡ್ಕೊಂಡಿರ್ತಾರೆ. ಆ ರಾತ್ರಿ ಹೊತ್ತು ಸರೋಜಮ್ಮ ಮತ್ತು ಸ್ವಾಮಿಗಳು ಏನು ಮಾತಾಡ್ತಾ ಇದ್ರು ಅಂತ ಅವ್ರಿಗೂ ಕ್ಯೂರಿಯಾಸಿಟಿ ಬರುತ್ತೆ. ಏನಕ್ಕೆ ಇವರಿಬ್ಬರು ಇಷ್ಟೊಂದು ಇನ್ವಾಲ್ವ್ ಆಗ್ತಾ ಇರ್ತಾರೆ, ಇದನ್ನು ಹೆಂಗೆಲ್ಲ ತಡಿಬೇಕಲ್ಲ ಅಂತ ಊರಿನ ಪ್ರಮುಖರಾದಂತಹ ಶಾಸ್ತ್ರಿಗಳು ಅವರು ಪೌರೋಹಿತ್ಯ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇವರು ಪ್ರಿನ್ಸಿಪಾಲರು, ಅವ್ರ ಹತ್ರ ಪ್ರಾಂಶುಪಾಲರಾಗಿದ್ದು ಇಡೀ ಮೇಂಟೈನ್ ಅವ್ರು ಮಾಡ್ತಾ ಇರ್ತಾರೆ. MLC ಚಂದ್ರಪ್ಪನವರಾಗಿರ್ಬೋದು, ಈ ಯಜಮಾನರು ಅಪ್ಪೇಗೌಡರಾಗಿರ್ಬೋದು, ಇವ್ರು 4 ಜನರಲ್ಲೇ ಸ್ಟೋರಿ ಮುಂದೆ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಮಧ್ಯಾಹ್ನ ಸೊ ಸರೋಜಮ್ಮ ಅವರು ಗುಡಿಸಲಿಗೆ ಬರ್ತಾರೆ, ಸ್ವಾಮೀಜಿ ಗುಡಿಸಲಿಗೆ. ಇಲ್ಲೇ ಮೇಯ್ನ್ ಟ್ವಿಸ್ಟ್ ಆಗುವಂಥದ್ದು, ನಾವಿಬ್ಬರು ಯಾಕೆ ಮದುವೆ ಆಗಬೇಕು ಅಂತ ಹೋದ್ರೆ ಇವರು ತಡೀತಾರೆ. ಮದುವೆ ಆಗೋಗಿದೆ ನಮ್ಮಿಬ್ಬರಿಗೆ ಅಂತ, ಅವಳು ಮದುವೆನೇ ಆಗ್ಬಿಡೋಣ, ಆಗಿದ್ದೀವಿ ನಾವಿಬ್ಬರು ಗೃಹಸ್ಥರೇ ಅಂತ ಒಪ್ಕೋಬೇಕು ಅಂತಿದ್ವಾಗ ಸ್ವಾಮೀಜಿ ಅವಳದು ಏನಿರುತ್ತೆ ಗುಡಿಸ್ಲು, ಅದು ಗುಡಿಸ್ಲು ಭಾಗ ಹಾಕಿ ಅವರಿಬ್ಬರು ಒಂದಾಗ್ತಾರೆ ಆ ಜಾಗದಲ್ಲಿ. ಅವರಿಬ್ಬರು ಒಂದಾಗೋದನ್ನು ಕೂಡ SL ಭೈರಪ್ಪನವರು ಸಿಂಪಲ್ ಆಗಿ ಯಾವುದೇ ಕ್ಯಾರೆಕ್ಟರ್ ಕೊಡದೆ ಅಷ್ಟು ವರ್ಣನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಮಳೆ, ಅವರು ಸ್ವಾಮಿ ಯಾವಾಗ ಆ ಥರ ಅವ್ರ ಜೊತೆ ಒಬ್ಬ ಸನ್ಯಾಸಿಯಾಗಿದ್ದು ಒಂದು ಹೆಣ್ಣಿನ ಜೊತೆ ಸಂಪರ್ಕ ಹೊಂದಾಗ ಯಾವ ಥರ ಬದಲಾವಣೆ ಆಗುತ್ತೆ, ಸೊ ಅದನ್ನೆಲ್ಲನೂ ಮಳೆಯ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಳೆ ಬಂದು ಅಲ್ಲೆಲ್ಲ ಒದ್ದೆ ಆಗಿ ಗೋಡೆ ಬಿದ್ದು ಹೋಗಿ ಸುತ್ತ ನೀರೆಲ್ಲ ಆವರಿಸಿರುವ ಹಾಗೆ ವರ್ಣನೆ ಮಾಡ್ತಾರೆ. ಸೊ ಅಲ್ಲಿ ಅವರಿಬ್ಬರು ಬೆರೆತಾಯಿತು, ಇಬ್ಬರು ಸನ್ಯಾಸತ್ವವಾಗಿ ಮುಗಿದು ಗೃಹಸ್ಥ ಕಾಲಿಟ್ಟೆ ಅಂತ ಹೇಳ್ಕೊಂಡು ನಂಬಿಸ್ಕೊಂಡು. ಸೊ ಇಲ್ಲಿಂದ ನೀನು ಹೊರಡು, ಇನ್ಮೇಲೆ ಇಲ್ಲಿಂದ ಅವರು ಯೂಶಲಿ ಒಬ್ಬರೇ ಇರ್ತಾರಲ್ವ ಸ್ವಾಮೀಜಿ, ಆ ಥರ ಗುಡಿಸ್ಲು ಅವ್ರ ಪಾತ್ರೆ ಆಗಿರ್ಬೋದು ಅದನ್ನು ಅವರೇ ತಂದು ಇಟ್ಕೊಂಡಿರ್ತಾರೆ. ಸೊ ಡಾಕ್ಟರ್ ಮುಂದೆ ಒಂದು ಮನೆ ಇರುತ್ತಲ್ಲ, ಈ ಪಗಡೆ ಇದನ್ನೆಲ್ಲ ತಗೊಂಡು ನಮ್ಮ ಮನೆಗೆ ಹೋಗ್ಬಿಡೋಣ ಅಂತ ಡಾಕ್ಟರ್ ಹೇಳ್ತಾರೆ. ಸರಿ ಅಂತ ಅವನು ಡಿಸೈಡ್ ಆದರು ಸ್ವಾಮೀಜಿ, ಇವಾಗ ನೀವು ಹೊರಟಿರು, ಹಸು ಇದನ್ನೆಲ್ಲ ತಗೊಂಡು ಮಳೆ ನಿಂತ ಮೇಲೆ ನಾನೇ ಬರ್ತೀನಿ ಅಂತೇಳಿ. ಸೊ ಸ್ವಾಮೀಜಿ ಟೈಲರ್ ಅಂಗಡಿಗೆ ಹೋಗಿ ಅವ್ರು ಖಾದಿ ಬಟ್ಟೆ ಇದುವರೆಗೂ ಆಗ್ತಿದ್ದವರು 1-2 ಹೊಸ ಬಟ್ಟೆ ಪಂಚೆ ತಗೊಂಡು ಹೊಲ್ಸಕ್ಕೆ ಕೊಟ್ಟು ಊರಿಂದ ಹೊರಗಡೆ ಬರಬೇಕಾದ್ರೆ ಹಂಗೆ ಬಂದಿರಲ್ಲ, ಅಲ್ಲೇ ಹೇಳಿರ್ತಾರೆ, ನಾನು ಇಷ್ಟು ದಿನ ಸನ್ಯಾಸಿಯಾಗಿದ್ದೆ, ಗೃಹಸ್ಥಕ್ಕೆ ಇವತ್ತು ಕಾಲಿಟ್ಟಿದ್ದೀನಿ ಅಂತ ಹೇಳಿರ್ತಾರೆ. ಸೊ ಊರಿಗೆಲ್ಲ ಉಬ್ದಂಗಾಯ್ತು, ಊರವರೆಲ್ಲ ಕೇಳ್ಕೊತಾ ಇರ್ತಾರೆ. ಈಗ ಹಾಗಾದ್ರೆ ಸ್ವಾಮೀಜಿಗಳು ಸನ್ಯಾಸಿಗಳಾಗಿದ್ದವರು ಈಗ ಗೃಹಸ್ಥರಾಗ್ಬಿಟ್ರೆ ಹಾಗಾದ್ರೆ ಮಠಕ್ಕೆ ಮಠಾಧಿಪತಿ ಯಾರು, ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಅದನ್ನು ಹೊಲಿಯಕ್ಕೆ ಹೋಗಿರ್ತಾರೆ, ಬಟ್ಟೆ ಬಟ್ಟೆ ಅಂಗಡಿಲೂ ಹೇಳಾಯ್ತು. ಈಗ ಬಟ್ಟೆ ಅದು ಕೊಟ್ಟಿರ್ತಾರಲ್ಲ ದರ್ಜೆದಾರೆ, ಅವ್ರ ಹತ್ರ ಹೊಲಿಯಕ್ಕೆ ಕೊಟ್ಟಾಗೂ ಹೇಳ್ತಾರೆ ನಾನು ಗೃಹಸ್ಥನಾಗಿದ್ದೀನಿ ಇವತ್ತಿನ ಅಂತ. ಸೊ ಎಲ್ಲರಿಗೂ ಊರಲ್ಲಿ ಗೊತ್ತಾಯ್ತು. ಈಗ ಗುಮಾನಿ ಅವರೆಲ್ಲ ಬಂದು ಈಗ ಆಸ್ಪತ್ರೆ ಮುಂದೆ ಸೇರ್ತಾರೆ. ಅಷ್ಟರಲ್ಲಿ ಅಲ್ಲಿಂದ ಹಿಂದೆಯಿಂದ ಬಂದು ಅವ್ರ ಮನೆಯಲ್ಲಿ ಅಷ್ಟು ಹೊತ್ತಿಗೆ ಯಜಮಾನ ಅಪ್ಪೇಗೌಡರಿಗೆ ಹುಷಾರು ತಪ್ಪಿರುತ್ತೆ. ಯಾವಾಗ ಇವರು ಸ್ವಾಮೀಜಿನ ಮದುವೆ ಆಗ್ತೀನಿ ಅಂತ ಇರ್ತಾರೆ, ಆವಾಗ ನಮ್ದೆಲ್ಲ ಏನು ಕತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಅವರು ಹುಷಾರು ತಪ್ಪಿ ಡಾಕ್ಟ್ರಮ್ಮನ ಹತ್ರನೇ ಮೆಡಿಸಿನ್ ಪಡ್ಕೋಬೇಕು ಅಂತ ಬರ್ತಾ ಇರ್ತಾರೆ. ಅವರು ಉಸಿರು ಹೋದಂಗೆ ಉಸಿರು ಬಂದಂಗೆ ನೋಡಿ ಅವಮ್ಮನೆ ಬಂದು ಟ್ರೀಟ್ ಮಾಡಿ ಸರೋಜಮ್ಮ ಅವರು ಬದುಕ್ಸಕ್ಕೆ ಇದು ಮಾಡಿರ್ತಾರೆ. ಸೊ ಇವರೆಲ್ಲ ಒಂದು ಈಗ ಡಾಕ್ಟ್ರು ಮನೇಲಿ ಇದ್ದಾರೆ, ಆ ಯಜಮಾನನ್ನು ಕರ್ಕೊಂಡ್ಬಂದಿದ್ದಾರೆ ಬದುಕಿಸ್ಬೇಕಂತ. ಹಿಂದ್ಗಡೆ ಮನೆಯಿಂದ ಈಗ ಸ್ವಾಮಿಯವರು ಬಂದರು, ಸರೋಜಮ್ಮನು ಬಂದರು ಈಗ ಮನೆಗೆ. ಇವಾಗ ಎಲ್ಲ ಶಾಸ್ತ್ರಿಗಳಿಗಿರ್ಬೋದು ಅವರೆಲ್ಲ ಒಂದೇ ಮನೆಗೆ ಸೇರಿದ್ದಾರೆ. ಹೊರಗಡೆ ಜನ ಎಲ್ಲ ನೆರೆದಿದ್ದಾರೆ, ಸ್ವಾಮಿಗಳು ಗೃಹಸ್ಥರಾದ್ರಂತೆಲ್ಲ ಯಾವ ರೀತಿ ಅಂತ. ಇಲ್ಲಿ ಕತೆಗೆ ಇನ್ನೊಂದು ಟ್ವಿಸ್ಟ್, ಈಗ ಅಷ್ಟು ಜನರ ಮುಂದೆ ಸರೋಜಮ್ಮ ಒಪ್ಕೋಬೇಕು, ನಾನು ಸ್ವಾಮೀಜಿ ಕೈ ಹಿಡಿತಾ ಇದ್ದೀನಿ ಅಂತ. ಸ್ವಾಮಿಗಳನ್ನೇ ಹೇಳ್ಬಿಟ್ರು, ನಾನು ಇಷ್ಟು ದಿನ ಒಬ್ಬರೇ ಆಗಿದ್ದೆ. ಸೊ ನೆಕ್ಸ್ಟು ಅಲ್ಲಿ ಸ್ವಾಮಿಗಳು ಎಲ್ಲರ ಮುಂದೆ ಹೇಳ್ಕೊಳ್ತಾರೆ, ಎಸ್ ನಾ ಸ್ವಾಮಿ ಆಗಿದ್ದವನು ಈಗ ಗೃಹಸ್ಥನಾಗ್ತಾ ಇದ್ದೇನೆ, ಇಲ್ಲಿ ಮದುವೆನೂ ಆಗಿದೆ, ನನಗೆ ನಿಷೇಕವೂ ಆಗಿತ್ತು ಅಂತ ಹೇಳ್ತಾರೆ. ನಿಷೇಕ ಅಂದರೆ ಅವರಿಬ್ಬರು ಒಂದಾಗಿರ್ತಾರಲ್ಲ, ಏನು ಪ್ರಸ್ಥ ಅಂತ ಅಂದಿರ್ಬೋದು ಅದಾಗಿರ್ಬೋದು. ಸೊ ಅವರಿಬ್ಬರು ನೆಕ್ಸ್ಟು ಅವ್ರ ಮನೆಗೆ ಬಂದಾಗ ಸ್ವಾಮಿ ಕೇಳ್ತಾರೆ, ನಾವು ಇಷ್ಟು ದಿನ ಗೃಹಸ್ಥನಾಗಿದ್ದೆ, ಇನ್ಮೇಲೆ ನಾನು ಕೂಡ ನಿಷೇಕ ಆಗಿದೆ ಅವ್ರ ಜೊತೆ, ಅದನ್ನೇ ಎಲ್ಲರ ಊರು ಜನರ ಮುಂದೆ ಒಪ್ಕೋ ಅಂತ ಅವ್ರ ಕೈ ಹಿಡ್ಕೊಬಂದು ಹೇಳ್ತಾರೆ ಸರೋಜಮ್ಮನಿಗೆ ಈಗ ಸಂದಿಗ್ಧ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ಬೇಕಾಗಿರುತ್ತೆ. ಒಂದು ಶಾಸ್ತ್ರಿಗಳೆಲ್ಲ ಅವ್ರ ಹಿನ್ನೆಲೆ ಎಲ್ಲ ಒಪ್ಪಿಸಿ ದಯವಿಟ್ಟು ಆ ಥರ ಹೇಳ್ಬೇಡಿ, ಸ್ವಾಮಿಗಳಿಗೆ ತಲೆ ಕೊಟ್ಟಿದೆ, ಬುದ್ಧಿ ಭ್ರಮಣೆ ಆಗಿದೆ ಅಂತ ಇದು ಮಾಡಿರ್ತೀವಿ ಅಂತ. ಸೊ ಯಜಮಾನರು ಹುಷಾರು ತಪ್ಪಿದ್ದಾರೆ, ಇವಾಗ ಏನಾದರೂ ನಾನು ಸ್ವಾಮಿಗಳನ್ನ ಇಷ್ಟಪಟ್ಟಿದ್ದೀವಿ, ಮದುವೆ ಆಗಿದೆ ಅಂತ ಹೇಳ್ಬಿಟ್ರೆ ಅವ್ರ ಆರೋಗ್ಯ ಏನಾಗಬೇಕು, ಇಷ್ಟು ದಿನ ನಮ್ಮ ಶಾಲೆಗಳಿಗೆಲ್ಲ ಫಂಡ್ ಕೊಟ್ಟು ದಾನ ಮಾಡಿ ಇಷ್ಟೆಲ್ಲ ಊರನ್ನ ನಡೆಸ್ಕೊಂಡಿರೋರು, ನಾ ಇವಾಗ ಹೇಳೋ ಒಂದು ಸತ್ಯದ ಮೇಲೆ ಹೆಂಗೆಲ್ಲ ಬದಲಾವಣೆ ಆಗುತ್ತೆ ಅಂತ ಯೋಚನೆ ಮಾಡಿರ್ತಾರೆ. ಅದಾದಮೇಲೆ ನೆಕ್ಸ್ಟು ಸ್ವಾಮಿಗಳು ಅವ್ರನ್ನ ಕೈ ಹಿಡ್ಕೊಬಂದು ದರದನ್ನ ಹೇಳಿದಾಗ ಅವ್ರು ಏನು ಮಾತಾಡಿದ್ರೆ ಹಂಗೆ ನಿಂತುಬಿಡ್ತಾರೆ. ನೋಡ್ದ ಸಮ್ಮತಿ ಮನಸ್ಥಿತಿ ಸೈಲೆಂಟಾಗಿರೋದು ಎಷ್ಟು ಇದಾಗುತ್ತೆ. ಸೊ ಅಲ್ಲಿ ಸ್ವಾಮಿಗಳಿಗೆ ಒಂಥರ ಅವಮಾನ ಆದಂಗೆ ಆಗುತ್ತೆ, ಆ ಊರನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಸೊ
ಅಲ್ಲಿದ್ದು ಊರ್ ಜನರೆಲ್ಲ ಸ್ವಾಮಿಗೆ ತಲೆ ಕೆಟ್ಟಿದೆ ಅಂದ್ಬಿಟ್ಟು ಅವರೆಲ್ಲ ಒಪ್ಸಕ್ಕೆ ಇದು ಮಾಡ್ಕೊಳ್ತಾರೆ. ಆಮೇಲೆ ಎಲ್ಲ ಜನ ಹೋಗ್ತಾರೆ, ಸ್ವಾಮಿಗಳ ಊರು ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ನೆಕ್ಸ್ಟ್ ಇಲ್ಲಿ ಊರಲ್ಲಿ ಅದೇ ನಡೀತಾ ಇರುತ್ತೆ. ಅಷ್ಟು ಹೊತ್ತಿಗೆ ಎಲ್ಲರೂ ಕೂಲಾಗಿರ್ತಾರೆ ಅನ್ಕೋಬೋದಾಗಿರುತ್ತೆ. ಅಷ್ಟಕ್ಕೆ ಪ್ರಿನ್ಸಿಪಾಲ್ ಹೆಂಡತಿ ಇರ್ತಾರಲ್ಲ ಲಲಿತಮ್ಮ, ಅವ್ರಿಗೆ ಹೊಟ್ಟೆನೋ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಹೊಟ್ಟೆನೋ ಅಷ್ಟು ನೈಟಲ್ಲಿ ಆ ಕಡೆ ಮಗುನು ಬರ್ತಾ ಇರಲ್ಲ. ಆವಾಗ ಇವರು ಏನಿರ್ತಾರೆ ಸರೋಜಮ್ಮ ಅವರೇ ಹೋಗಿ ಅವ್ರನ್ನ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಏನು ತಿಳಿದು ಬರುತ್ತೆ ಅಂದರೆ ಪ್ರೆಗ್ನೆಂಟೇ ಆಗಿರಲ್ಲ. ಇಷ್ಟು ತಿಂಗಳು ಬೇಕಾಗುತ್ತೆ, 7 ತಿಂಗಳು ಅದನ್ನು ತಿಳ್ಕೊಳ್ಳೋದಕ್ಕೆ ಅವರು MSc ಕೆಮಿಸ್ಟ್ರಿ ಓದಿದ್ರು. ಆಮೇಲೆ ಹಾಸ್ಪಿಟಲ್ ಕರ್ಕೊಬರ್ತಾರೆ, ಯಾಕೆ ಚೆಕ್ ಮಾಡಿ ಹೇಳ್ತಾರೆ ನಿಮ್ಮ ಹೆಂಡತಿ ಈ ಥರ ಮಾನಸಿಕವಾಗಿ ಅವರು ಗರ್ಭಿಣಿ ಆಗಿದ್ವಿ ಅಂದ್ಕೊಂಡಿದ್ರು, ಅದಕ್ಕೆ ಆ ಥರ ಆಗಿದೆ, ಗರ್ಭಿಣಿ ಆಗಿಲ್ಲ ಅವರು ಅಂದ್ಬಿಟ್ಟು ಮತ್ತೆ ಚೆಕ್ ಮಾಡಿದಾಗ ಬನ್ನಿ ಬೇಕಾದ್ರೆ ನೀವೇ ನಿಂತ್ಕೊಳ್ಳಿ ಅಂತ. ಸೊ ಆ ಹೊಟ್ಟೆನ ಪ್ಲೇಸ್ ಮಾಡ್ತಾ ಇದು ಮಾಡಿದಾಗ ಅಲ್ಲಿಂದ ಯಾವುದೇ ರೀತಿ ಮಗು ಬರಲ್ಲ. ಸೊ ಇಷ್ಟು ದಿನ ಅವರು ಅದೇ ಭ್ರಮೆಯಲ್ಲಿದ್ದಕ್ಕೆ ಆ ಥರ ಅನಿಸಿದೆ ಅವ್ರಿಗೆ ಅಷ್ಟೇ, ಮಗು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಅದಾದ ನೆಕ್ಸ್ಟ್ ಡೇ ಅಲ್ಲೇ ಸರೋಜಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸ್ವಾಮಿ ಮತ್ತೆ ಅವರು ಜೊತೆಯಲ್ಲಿ ಸೇರಿ ನಿಷೇಕ ಆಗಿರುತ್ತೆ ಅಂತ ಹೇಳಿರ್ತಾರಲ್ಲ, ಸೊ ಪ್ರೆಗ್ನೆಂಟ್ ಆಗಿರ್ತಾರೆ, ಅವ್ರಿಗೂ ಕೂಡ ಆವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಅವರು ನಾನು ಈ ಥರ ಸ್ವಾಮಿಗಳ ಜೊತೆ ಬೆರೆದಾಗ ಈ ಥರ ಆಗಿದೆ, ಇದನ್ನು ನಾನು ಇನ್ನೂ ಮದುವೆ ಆಗಿಲ್ಲ, ಊರವರೆಲ್ಲ ಏನು ಅನ್ಕೋತಾರೆ, ಸಂಪ್ರದಾಯ ಇದೆಲ್ಲ ಇದೆಯಲ್ಲ ಏನು ಮಾಡ್ತಾರೆ ಅಂತ, ಇದನ್ನು ಹೋಗಿ ಹೆಂಗಾರು ಮಾಡಿ ಬೆಂಗಳೂರಲ್ಲಿ ತಗಸ್ಬೇಕಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೊ ಅದೇ ದಿನ ಬೆಳಗ್ಗೆ ಒಬ್ಬ ಹೆಣ್ಮಗಳು, ಅವರು ಚಿಕ್ಕ ವಯಸ್ಸಿನ ಹೆಣ್ಮಗಳು ಕರ್ಕೊಬಂದು ನನ್ನ ಮಗಳ ಈ ಥರ ಪ್ರೆಗ್ನೆಂಟ್ ಆಗಿದ್ದಾರೆ, ದಯವಿಟ್ಟು ಇದನ್ನು ಹೆಂಗಾರು ಮಾಡಿ ತೆಗೆದಾಕಿ ಅಂತ ಹೇಳ್ತಾರೆ. ಇವು ಅಮ್ಮ ಫುಲ್ಲು ಸರೋಜಮ್ಮ ಫುಲ್ಲು ಇದು ಮಾಡ್ಬಿಡ್ತಾರೆ. ಏನಕ್ಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇದು ಮಾಡ್ಕೊಂಡು ಬಂದಿದ್ದಾರೆ, ನಾ ಅಂತ ಕೆಲಸ ಎಲ್ಲ ಮಾಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದ್ರು ಬಿಡ್ತಾರೆ. ಆ ಹೆಣ್ಣು ಗೊತ್ತಿಲ್ಲದೆ ಚಿಕ್ಕ ವಯಸ್ಸಲ್ಲಿ ಮಾಡಿರುವಂಥ ತಪ್ಪು, ನಾನು ಗೊತ್ತಿದ್ದು ಈ ಏಜಲ್ಲಿ ಸ್ವಾಮಿಗಳ ಜೊತೆ ಆ ಥರ ಮಾಡಿದ್ದೀನಲ್ಲ ಅಂತ ಆಮೇಲೆ ಗಿಲ್ಟ್ ಆಗುತ್ತೆ ಅವಳಿಗೆ. ಅವ್ರನ್ನ ಕರೆದ್ಬಿಟ್ಟು ಮತ್ತೆ ಏನಾದರೂ ಹೇಳ್ಬೋದಾ, ಅವ್ರಿಗೆ ಮಾಡಿಸ್ಬೋದಾ ಅದು ಗೊತ್ತಿಲ್ಲ. ಇವಳೇ ಎದ್ರಿ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ, ಹೆಂಗಾದ್ರೂ ಮಾಡಿ 2 ತಿಂಗಳು ರಜಾ ಹಾಕ್ಬಿಟ್ಟು ಅದನ್ನು ಗರ್ಭನ ಬರ್ಬೋದಲ್ಲ ಅಂತ. ಸೊ ಇದೆಲ್ಲ ಸ್ಟೋರಿ ಆಗಬೇಕಾದ್ರೆ ಸ್ವಾಮಿಗಳು ಅಲ್ಲಿಂದ ಊರು ಬಿಟ್ಟು ಹೋದ್ಮೇಲೆ ಅವ್ರಿಗನ್ಸಿರುತ್ತೆ ಇನ್ನು ಮತ್ತೆ ಊರು ಬರಬಾರ್ದು ಅಂದ್ಬಿಟ್ಟು ಊರು ಹುಡುಕಿ ಹೋಗ್ತಾ ಇರ್ಬೇಕಾದ್ರೆ ಒಂದು ನದಿ ಇರುತ್ತಲ್ಲ ಹಿಮವತಿ, ಆ ನದಿದು ಮೂಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ನೋಡೋಣ ಅಂದ್ಬಿಟ್ಟು ಹುಡ್ಕೋ ಹೋಗ್ತಾರೆ. ಅಲ್ಲಿ ಸಿಕ್ಕ ಹಳ್ಳಿಗಳ ಜೊತೆಲಿ ಅಲ್ಲಿ ಉಳ್ಕೊಳ್ಳೋದು, ಧ್ಯಾನ ಮಾಡೋದು, ಹಿಂಗೆ ಮಾಡ್ತಾ ಇರ್ತಾರೆ. ಒಂದಿನ ಅಲ್ಲಿ ಪಕ್ಕದ ಊರಲ್ಲಿ ಇರ್ಬೇಕಾದ್ರೆ ಒಬ್ಬ ಹುಡುಗ ಸಿಗ್ತಾನೆ. ಸೊ ಆ ಹುಡುಗ ಶಿವಯ್ಯ ಅಂತ ಹೇಳಿರ್ತಾನೆ ನನ್ನ ಹೆಸರು. ಅವನ ಹತ್ರ ಮಾತಾಡ್ಕೊಳ್ತಾರೆ, ಈ ಥರ ನಾನು ಗೃಹಸ್ಥನಾಗಿದ್ದೆ ಅಂತ ಹೇಳ್ತಾ ಇದ್ರಲ್ಲ, ನಿಮಗೆ ತಲೆ ಕೆಟ್ಟಿದೆ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದಲ್ಲ ಊರಲ್ಲಿ ಅಂತ. ಅವಾಗ ಅವ್ರ ಜೊತೆ ಆ ಹುಡುಗರು ಎಜುಕೇಟೆಡ್ ಆಗ್ತಾ ಇದ್ರಲ್ಲ, ಅವ್ರ ಜೊತೆ ಮಾತಾಡ್ತಾರೆ. ನಾನು ನಿಜ ಗೃಹಸ್ಥರಾಗಿ ಅವ್ರ ಜೊತೆ ಡಾಕ್ಟರ್ ಜೊತೆ ಇದ್ದಿದ್ದು ಅದನ್ನೆಲ್ಲ ಹೇಳ್ಕೊಂಡಾಗ ಶಿವಯ್ಯ ನಿಮ್ಮೊಂದು ಹೆಸರು ಇಡಬೇಕಲ್ಲ ಅಂತ ಹೇಳ್ತಾರೆ. ನಿಮ್ಮ ಹೆಸರೇನು ಅಂತ ಕೇಳ್ತಾರೆ, ಎಲ್ಲ ಸ್ವಾಮಿ ಅಂತ ಕಳಿತಾರಲ್ಲ ಅಂತ. ಸೊ ಇವರೇ ಒಂದು ಹೆಸರು ಇಡ್ತಾರೆ ಆ ಸ್ವಾಮಿಗೆ. ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಂದರೆ, ಸೊ ಸರೋಜಮ್ಮ ಟೀಚರ್ ಇರ್ತಾರಲ್ಲ ಅವ್ರ ಹತ್ರ ಕೇಳಬೇಕೀಗ. ಆ ಹುಡುಗ ಅಲ್ಲಿಂದ ಊರಿಂದ ಪಕ್ಕದೂರವರೆಲ್ಲ ಓದ್ಕೊಂಡಿರೋರು ಒಂದೇ ಕಾಲೇಜ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದ್ದಕ್ಕೆ ಬರ್ತಾರೆ, ಕೇಳ್ತಾರೆ ಸರೋಜಮ್ಮ ಮೇಡಮ್ ಹತ್ರನೇ ಡೈರೆಕ್ಟಾಗಿ, ಸ್ವಾಮಿಗಳಿಗೆ ತಲೆ ಕಟ್ಟಿದೆ ಅಂತಲ್ಲ ಎಲ್ಲರೂ ನಿಜಾನ, ನೀವು ಅವ್ರ ಜೊತೆ ಗೃಹಸ್ಥರಾಗಿ ಅವ್ರ ಜೊತೆ ಮದುವೆ ಆಗಿದ್ರಾ ಅಂತ ಕೇಳ್ತಾರೆ. ಸೊ ಇದೇ ಕ್ಲೈಮ್ಯಾಕ್ಸ್ ಏನು. ಸೊ ಈಗ ಅಷ್ಟು ದಿನದಿಂದ ಯೋಚನೆ ಮಾಡಿ ಡಿಸೈಡ್ ಆಗಿದ್ರು ಇವ್ರು ಬೆಂಗಳೂರಿಗೆ ಹೋಗ್ಬೇಕು, ನಾ ರಜಾ ಹಾಕಿ ಮಗು ತೆಗಿಸ್ಬೇಕು ಅಂತ. ಈ ಮಗು ಇವ್ರು ಕೇಳ್ತಾರಲ್ಲ, ಇವ್ರಿಗೆ ಆನ್ಸರ್ ಕೊಡೋಕ್ಕಾಗದೆ ಹೋಗ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಇವಾಗ ಹೇಳೋಕ್ಕಾಗಲ್ಲ ನಿಮಗೆ ಅಂತ. ಅದ್ರ ಹಿಂದಿನ ದಿನ ಯೋಚನೆ ಮಾಡಿ ಈಗ ಡಿಸೈಡ್ ಮಾಡಾಯಿತು, ಸ್ವಾಮಿಗಳು ಎಲ್ಲೋ ಇದ್ದಾರೆ, ಊರವರೆಲ್ಲ ಅವ್ರ ಪಾಡ್ಗೆ ಅವ್ರು ಬದುಕ್ತಾ ಇದ್ದಾರೆ ಅನ್ನೋಂಗಿದ್ದಾಗ ಲಾಸ್ಟಲ್ಲಿ ಸರೋಜಮ್ಮ ಡಾಕ್ಟ್ರ್ ಹೇಳೋ ಮಾತು, ಈ ಲಲಿತಮ್ಮ ಅವರು ಮಧ್ಯೆ ಬಂದು ಹೇಳಿರ್ತಾರೆ, ನನ್ನ ಹೊಟ್ಟೆಯಲ್ಲಿ ಇದ್ದದ್ದು ಮಗುನ ತಗ್ಸಿದೀವಲ್ಲ ಅದನ್ನು ಯಾರು ಹೇಳೋಕೆ ಹೋಗ್ಬೇಡಿ, ಮಗು ಇರಲಿಲ್ಲ ಅಂತ, ಸತ್ತೋಗಿದೆ ಅಂತ ಸುಳ್ಳು ಹೇಳಿ ಅಂತ ಹೇಳ್ಸಿರ್ತಾರೆ. ಅಂದರೆ ಗರ್ಭನೇ ಆಗಿರಲಿಲ್ಲ ಅವರು, ಆ ಗರ್ಭ ಆಗಿ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ಅಂತ ಇರ್ತಾರೆ. ಸೊ ಅವ್ರಿಗೆ ಗರ್ಭ ಆಗ್ಬಿಟ್ಟಿದೆ ಮಿಸ್ ಆಗಿ, ಸ್ವಾಮಿ ಜೊತೆ ಆ ಥರ ಇನ್ವಾಲ್ವ್ ಆಗಿದೆ, ಅದಕ್ಕೆ ಆ ಗರ್ಭನ ತಗಸ್ಬೇಕು, ಇವರು ಇಲ್ಲ ಅಂತ ಹೇಳ್ಕೋಬೇಕಲ್ಲ, ಅದಕ್ಕಾದ್ರೂ ತಗಸ್ಲೇಬೇಕಿರುತ್ತೆ. ಸೊ ಲಾಸ್ಟ್ ಅಲ್ಟಿಮೇಟಲ್ಲಿ ಆ ಹುಡುಗರೆಲ್ಲ ಬಂದು ಕೇಳಿರ್ತಾರೆ. ಸೊ ಅದಕ್ಕೆ ಆನ್ಸರ್ ಹೇಳ್ತಾರೆ, ಎಸ್ ನಾನು ಸ್ವಾಮಿನ ಇಷ್ಟಪಟ್ಟಿದ್ದೆ, ಗೃಹಸ್ಥರಾದ್ವಿ, ನಿಶ್ಚಯಕ್ಕೂ ನಾವಿಬ್ಬರು ಮದುವೆ ಆಗಿತ್ತು ಅಂತ ಅಷ್ಟು ಜನ ಮುಂದೆ ಒಪ್ಕೊಳ್ತಾರೆ ಅವರು. ಸೊ ಬಸ್ರಿ ಆದೆ ಅವರಿಂದ, ಇನ್ನು ಅವ್ರ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಅವ್ರು ಹೇಳಿ ಲಾಸ್ಟ್ಗೆ ಮುಗಿಸ್ತಾರೆ. ಇನ್ನು 7 ತಿಂಗಳಿಗೆ ನೀವು ಹೇಳಿದಿರಲ್ಲ ಆ ಭಾಸ್ಕರ್ ಮೂರ್ತಿ, ಆ ಸ್ವಾಮಿಗಳಿಗೆ ಏನಂತ ಹೆಸರಿಡ್ಬೋದು ಅಂತ ಅವಾಗ ಸ್ಟಾರ್ಟಿಂಗ್ ಒಂದ್ಸಲ ಬಂದಿರುತ್ತೆ. ಸೊ ಅದಕ್ಕೆ ಹೆಸರು ಭಾಸ್ಕರ್ ಮೂರ್ತಿ ಅಂತ ಇರ್ತಾರೆ. ಅವ್ರ ಮಗು ನನ್ನ ಹೊಟ್ಟೆಯಲ್ಲೇ ಬೆಳೀತಾ ಇದೆ ಅಂತ ಹೇಳ್ತಾರೆ. ಸೊ ನಾನು ಬೆಂಗಳೂರಿಗೆ ಹೋಗಿ ರಜಾ ಹಾಕಿ ಆ ಮಗುನ ತಗಸ್ಬೇಕು ಅಂದ್ಕೊಂಡಿರ್ತಾರೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಹುಡುಗರು ಮೂಕರಾಗಿ ನಿಂತಿರ್ತಾರೆ, ಆಸ್ಪತ್ರೆ ನೌಕರೆಲ್ಲ ಚಕಿತರಾಗಿರ್ತಾರೆ. ಸೊ ಡಾಕ್ಟ್ರು ಅಷ್ಟು ಗಟ್ಟಿಯಾಗಿ ಕಿರ್ಚ್ಕೊಂಡು ಹೇಳ್ತಾರೆ, ಸೊ ಆ ಸ್ವಾಮಿ ನನ್ನ ಜೊತೆ ಮದುವೆ ಆಗಿದ್ರು, ನಿಶಾಚಕ ಆಗಿದೆ, ಅವ್ರಿಗೆ ತಲೆ ಕೆಟ್ಟಿಲ್ಲ ಅಂತ. ಸೊ ಓವರಾಲ್ ಸ್ಟೋರಿನ ನನಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂತ ಎಲ್ಲೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಗ್ರಹಣ ಆ ಥರ ಓದ್ಬೇಕಾದ್ರೆ ಫೀಲ್ ಸಿಗುತ್ತಲ್ಲ, ಅದು ನಿಮಗೆ ನನ್ನ ಸ್ಟೋರಿಯಲ್ಲಿ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಅನಿಸಿರ್ಬೋದು ಹೆಂಗಿರ್ಬೋದು ಅಂತ ಸ್ಟೋರಿ. ಬಟ್ ಸ್ಪಾಯ್ಲರ್ ಅದು ಏನು ಬಿಟ್ಕೊಟ್ಟಿರಲ್ಲ, ಇನ್ನೂ ಸ್ಟೋರಿಲಿ ಓದ್ತಾ ಹೋದ್ರೆ ಇದೆ. 2 ಡೇಸಲ್ಲಿ ಮುಗಿಸಿದ್ದೀನಿ ಅಂತ ನನಗೊಂದು ಸ್ವಲ್ಪ ಖುಷಿ ಇದೆ. SL ಭೈರಪ್ಪ ಅವ್ರದ್ದು ಎಷ್ಟೆಲ್ಲ ಬುಕ್ ಇದ್ರು ಇದೆ ಫಸ್ಟ್ ನನ್ನ ಬುಕ್ ಆಗಿದೆ ಗ್ರಹಣ. ನನಗೂ ಗ್ರಹಣ ಹಿಡಿದಿದೆ ಅಂತ ನಾನು ಅಂದ್ಕೊಳ್ತಿದ್ದೆ, ಅದೇ ಮೂಮೆಂಟ್ಗೆ ಬುಕ್ ಸಿಕ್ಕಿ ಏನೋ ಒಂಥರ ಬದಲಾವಣೆ ನನ್ನಲ್ಲೂ ಇದೆ. ನಾವು ಓದಿದ್ಮೇಲೆ ನನಗೆ ಕೆಲವೊಂದು ಪ್ರಶ್ನೆಗಳು ಬಂತು, ಅದನ್ನು ಕೇಳಬೇಕಾಗಿ ನಿಮಗೆ. ನಿಜವಾದ ಕಥೆ ಸ್ಟಾರ್ಟ್ ಆಗಿತ್ತಲ್ಲ, ಅದನ್ನೆಲ್ಲ ಬಿಟ್ಟು ಇಲ್ಲಿಂದ ಒಂದು ಪಾತ್ ತಗೊಳ್ಳಿ ಕ್ವಶನ್. ಸನ್ಯಾಸಿ ಮಾತ್ರ ತನ್ನ ಜೀವನವನ್ನು ಬೇರೆ ರೀತಿಯಲ್ಲಿ ನೋಡ್ತಾನೆ, ಅವನಿಗೆ ಸನ್ಯಾಸಿವೇ ಜೀವನದ ಅಂತಿಮ ಸತ್ಯವೇ? ಸಾಮಾನ್ಯ ಮನುಷ್ಯನಂತ ಪ್ರೀತಿ, ಕುಟುಂಬ ಮತ್ತು ಗೃಹಸ್ಥ ಜೀವನವನ್ನು ಆರಿಸ್ಕೊಳ್ಬಹುದೇ? ಒಬ್ಬ ಸನ್ಯಾಸಿಗಿದವನು ಗೃಹಸ್ಥ ಆಗಬೇಕು ಅಂದ್ಕೊಂಡಿದ್ದಲ್ಲ, ಅದೇ ಸ್ಟೋರಿ ಇದು. ಅವನು ಗೃಹಸ್ಥನಾಗೋದು ತಪ್ಪ? ಕೊನೆಗೆ ಅವನು ಸನ್ಯಾಸದ ಜೀವನವನ್ನು ಬಿಟ್ಟು ಮದುವೆ ಆಗಲು ನಿರ್ಧರಿಸ್ತಾರೆ. ಸ್ವಾಮೀಜಿ ಸರೋಜನ್ ಮದುವೆ ಆಗಬೇಕು ಅಂದ್ಕೊಳ್ತಾರೆ, ಓಕೆನಾ? ಅದು ಸಾಮಾನ್ಯ ಹುಡುಗಿ ಅಲ್ಲ, ಅವರು ವೈದ್ಯರಾಗಿರ್ತಾರೆ, ಸರೋಜ ಎಜುಕೇಟೆಡ್ ಆಗಿರ್ತಾರೆ, ಓಕೆನಾ? ಹಿಮಗಿರಿಯ ಜನರು ಇರ್ತಾರಲ್ಲ, ಅವ್ರಿಗೆ ಅದು ಸಾಮಾನ್ಯ ವಿಷಯ ಆಗಿರುತ್ತಾ? ಖಂಡಿತ ಇಲ್ಲ. ಅವರು ತಮ್ಮದೇ ನಂಬಿಕೆಗಳ ಒಂದು ಪ್ರತೀಕವನ್ನು ಅವನನ್ನು ಮಾಡಿಕೊಂಡಿದ್ದರು.
ಜನರು ಆ ಊರಲ್ಲಿ ಆವಾಗಿಂದ ಒಂದು ಸಂಪ್ರದಾಯ ಆಚರಿಸ್ಕೊಂಡು ಬಂದಿರ್ತಾರೆ, ಮಠಾಧಿಪತಿ ಹಿಂಗೆ ಇರಬೇಕು, ಸನ್ಯಾಸತ್ವ ಹಿಂಗೆ ಸ್ವೀಕಾರ ಮಾಡಿರ್ತಾರೆ, ಅವರು ಗೃಹಸ್ಥರಾಗಿರ್ಬಾರ್ದು, ಅವ್ರದೇ ಆದ ಸಂಪ್ರದಾಯಗಳು ಕಟ್ಟುಪಾಡುಗಳು ಇರುತ್ತೆ, ಅದ್ರ ಮೂಲಕ ಹಂಗೆ ಇರಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಮುರಿದು ಇವರು ಗೃಹಸ್ಥನಾಗಬೇಕು ಅಂದ್ಕೊಂಡಿರ್ತಾರಲ್ಲ, ಇದ್ರ ಬಗ್ಗೆ ಏನು ಕ್ವಶನ್ ಮಾಡಿದ್ದಾರೆ. ಇಲ್ಲೆಲ್ಲೂ ಅವರು ಎಸ್ ಎಲ್ ಭೈರಪ್ಪ ಅವರು ಒಂದು ಹೈ ಕ್ರಿಯೇಟ್ ಮಾಡಿಲ್ಲ ಕ್ಯಾರೆಕ್ಟರ್ಗೆ, ನಾರ್ಮಲ್ ಕ್ಯಾರೆಕ್ಟರ್ಗೆ ಹೋಗ್ತಾ ಇರುತ್ತೆ, ಎಲ್ಲೂ ಆನ್ಸರ್ ಕೊಟ್ಟಿಲ್ಲ, ಯಾವ ಕ್ಯಾರೆಕ್ಟರ್ಗೆ ಯಾವ್ದು ಸರಿ ಅಂತ ಎಲ್ಲೂ ಹೇಳಿಲ್ಲ, ಆ ಥರ ಹೋಗುತ್ತೆ ಸ್ಟೋರಿದು. ಸೊ ಅವ್ನು ಮದುವೆ ಆಗಲು ಹೊರಟಾಗ ಊರಿನ ಜನರೆಲ್ಲ ನಂಬಿಕೆಗಳೇ ಅಳಗಾಡು ಹೋಗುತ್ತೆ, ಅಷ್ಟಿನ ನಂಬ್ಕೊಂಡಿದ್ದು ಧರ್ಮ ವಿರೋಧವಾಗಿದ್ದು, ಸನ್ಯಾಸಿ ಗೃಹಸ್ಥ ಆಗೋದು ಅಸಹ್ಯದ ಕೆಲಸ, ಆಮೇಲೆ ಕೆಲವ್ರಿಗೆ ಭಕ್ತಿ ಇರುತ್ತಲ್ಲ ಅವ್ರ ಮೇಲೆ ಅದೆಲ್ಲ ಹೋಗ್ಬಿಡುತ್ತೆ ಅಂತಿರ್ತಾರೆ. ಸೊ ಇಡೀ ಊರಿನ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆ ಆಗಿ ಬದಲಾಗುತ್ತೆ ಇದು. ಭೈರಪ್ಪನವರು ಸನ್ಯಾಸಿ ಸರಿಯೋ ಊರಿನ ಜನರು ಸರಿಯೋ ನೇರವಾಗಿ ಎಲ್ಲೂ ಹೇಳಲ್ಲ, ಅವರು ನಮ್ಮ ಪರಿಸ್ಥಿತಿಗೆ ಬಿಟ್ಬಿಡ್ತಾರೆ. ಸನ್ಯಾಸಿ ತನ್ನ ಜೀವನದ ಸತ್ಯವನ್ನು ಹುಡುಕ್ತಿದ್ದಾನೆ ಅವನು. ಸೊ ಊರಿನ ಜನಗಳು ತಮ್ಮ ನಂಬಿಕೆ ಮತ್ತು ಸತ್ಯನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇದರಲ್ಲಿ ಸ್ಟೋರಿಲಿ. ಸೊ ಗ್ರಹಣದ ವೈಜ್ಞಾನಿಕ ವಿವರಣೆ, ಗ್ರಹಣಕ್ಕೆ ಸಂಬಂಧಿಸಿದ ಮೂಢನಂಬಿಕೆಗಳು ಇದನ್ನೆಲ್ಲ ಇದರಲ್ಲಿ ಅಳವಡಿಸಿದ್ದಾರೆ. ನೋಡಿ, ಇಲ್ಲಿ ಮನುಷ್ಯನ ವಿವೇಕಕ್ಕೂ ಒಂದು ರೀತಿಯ ಗ್ರಹಣ ಹಿಡಿಯುತ್ತದೆ, ಇದು ಮೇಯ್ನು. ಪ್ರತಿಯೊಬ್ಬರ ಜೀವನದಲ್ಲೂ ಗ್ರಹಣ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ವಿವೇಕ ಏನಿರುತ್ತೆ ಅದು ಗ್ರಹಣ ಹಿಡಿಯುತ್ತೆ ಒಂದಲ್ಲ ಒಂದು ಸಂದರ್ಭದಲ್ಲಿ. ಸೊ ಈ ಕಾದಂಬರಿ ಇಷ್ಟವಾದ ವಿಷಯ ಅಂದರೆ ಇದು ಯಾವುದೇ ಸುಲಭವಾದ ಉತ್ತರವನ್ನು ಕೊಡೋದಿಲ್ಲ, ನಿಜ ಅಲ್ಲ. ಸನ್ಯಾಸಿ ಮದುವೆ ಆಗೋದು ತಪ್ಪಾ ಬೇಡವಾ, ಸಮಾಜದ ನಂಬಿಕೆ ತಪ್ಪಾ, ವ್ಯಕ್ತಿತ್ವ ಸ್ವಾತಂತ್ರ್ಯ ಇರೋ ತಪ್ಪಾ, ಇದೆಲ್ಲ ಪ್ರಶ್ನೆ ಹುಟ್ಟುತ್ತೆ. ಒಟ್ಟಿನಲ್ಲಿ ಗ್ರಹಣ ಒಬ್ಬ ಸನ್ಯಾಸಿ ಮದುವೆ ಆಗೋ ಕತೆ ಮಾತ್ರವಲ್ಲ, ಒಬ್ಬ ವ್ಯಕ್ತಿಯನ್ನು ಸಮಾಜ ಹೇಗೆ ತನ್ನ ನಂಬಿಕೆಯ ಪ್ರತಿಭೆ ಮಾಡುತ್ತದೆ ಅನ್ನೋದೇ ಈ ಸ್ಟೋರಿ. ತುಂಬ ಲೆಂತಿ ಆಯಿತು ಅಂದ್ಕೊಳ್ತೀನಿ ಈ ಸ್ಟೋರಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಗ್ರಹಣ, ಥ್ಯಾಂಕ್ ಯು ಸೋ ಮಚ್.